Hello students, welcome to the Lakshya and Science Academy. I am Rashmi and let us analyze today's Hindu newspaper. Okay. And these are the various articles that is related for your prelims as well as mains. Mains related ಯಾವುದು ಅಂತಂದ್ರೆ that is recently the Indian Prime Minister Narendra Modi have visited the Cyprus. ಹೌದಾ ಈ ಒಂದು G7 summit that was been held in Canada. ಅದೇ ಟೈಮ್ನಲ್ಲಿ ಏನು ಅಂತಂದ್ರೆ now the PM will visit the other two countries ಅಂತ ಹೇಳಿ ಒಂದು ಕ್ರೊಯೇಷಿಯಾ ಇನ್ನೊಂದು ಸಿಪ್ರಸ್ ಆಲ್ರೆಡಿ ಹ್ಯಾಸ್ ವಿಸಿಟೆಡ್ ದಿ ಸಿಪ್ರಸ್ ಅಂಡ್ ಸಿಪ್ರಸ್ ನಲ್ಲಿ ಒಂದು ವಿಸಿಟ್ ಮಾಡಿದ್ದಕ್ಕೆ ಏನೇನೆಲ್ಲ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿ ದಟ್ ಈಸ್ ದ ಮೀನ್ಸ್ ಕ್ವಶನ್ ಫಾರ್ ಯು ಇಂಡಿಯಾ ಅಂಡ್ ಸಿಪ್ರಸ್ ರಿಲೇಶನ್ಶಿಪ್ ಕೇಳುವಂತ ಚಾನ್ಸಸ್ ಇದೆ. The next one is regarding the India's uneasy balancing act in the Bay of Bengal. That is the editorial part. Okay. ಈ ಒಂದು BIMSTEC ಅಂತ ಇದೆ ಅಲ್ವಾ, BIMSTEC ನಲ್ಲಿ ಎಷ್ಟು ಕಂಟ್ರೀಸ್ಗಳಿದೆ ಅಂಡ್ ವಾಟ್ ಈಸ್ ದಿ ಪಾರ್ಟ್ನರ್ಶಿಪ್ ಹಿಯರ್ ಅಂಡ್ ರೀಸೆಂಟ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ ಈ BIMSTEC ಅಡಿಯಲ್ಲಿ ಅಂತ ಹೇಳಿ ವಿ ಕ್ಯಾನ್ ಅನಲೈಸ್ ಹಿಯರ್. ನೆಕ್ಸ್ಟ್ ಈಸ್ FATF ಕಂಡಮ್ಸ್ ದಿ ಪಹಲ್ಗಾಮ್ ಅಟ್ಯಾಕ್. What is this FATF and everything you should know. And lastly, this the new plant has been discovered in Aravalli Hills, that is in Jaipur, and also the India's trade deficit, that is economical part, okay, economic part. Let us analyze in detail all these articles. Firstly, ಏನು ಅಂತಂದ್ರೆ the India's total trade deficit narrows to $6.6 billion. ಅಂದ್ರೆ $6.6 billion ಅಷ್ಟು ಇನ್ನೂ ಡೆಫಿಸಿಟ್ ಇದ್ದೇವೆ, ಇನ್ನೂ ಕೂಡ ಸಾಲದಲ್ಲೇ ಇದ್ದೀವಿ ಅಂತ ಹೇಳಿ. ಇನ್ ಮೇ, ಓಕೆ, ದಿಸ್ ಮೇ ಕಂಪೇರ್ ಮಾಡಿದಾಗ ಏನು ಅಂದರೆ ಇಷ್ಟೊಂದು ಏನು ಅಂತಂದರೆ ವಿ ಆರ್ ಹ್ಯಾವಿಂಗ್ ದ ಡೆಫಿಸಿಟ್ ಆ್ಯಂಡ್ ಆಲ್ಸೋ ಏನು ಅಂದರೆ ದ್ಯಾಟ್ ಹ್ಯಾವ್ ಕಾಸ್ಡ್ ದ ಮೋರ್ ಡೆಫಿಸಿಟ್ ಬಿಕಾಸ್ ಆಫ್ ದಿ ಲೋ ಆಯಿಲ್ ಪ್ರೈಸಸ್ ಅಟ್ ದ ಗ್ಲೋಬಲ್ ಲೆವೆಲ್. ಗ್ಲೋಬಲ್ ಲೆವೆಲ್ನಲ್ಲಿ ನೋಡಿ ಈ ಒಂದು ಗಲ್ಫ್ ಕಂಟ್ರೀಸ್ಗಳು ಮಾತಾಡಿಕೊಂಡು ಒಪೆಕ್ ಕಂಟ್ರೀಸ್ ಅಂತ ಕರಿತೀವಿ, ಒಪೆಕ್ ಆ್ಯಂಡ್ ಒಪೆಕ್ ಪ್ಲಸ್ ಕಂಟ್ರೀಸ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ಅಂದರೆ ಆ ಮೀಟಿಂಗ್ನಲ್ಲಿ ಮಾತಾಡ್ಕೊಂಡು ಏನು ಮಾಡಿದ್ದಾವೆ ಅಂದರೆ ದೇ ಹ್ಯಾವ್ ಡಿಕ್ರೀಸ್ ದ ಪ್ರೈಸ್ ಆಫ್ ದಿ ಆಯಿಲ್ ಅಟ್ ದಿ ಗ್ಲೋಬಲ್ ಲೆವೆಲ್. ಗ್ಲೋಬಲ್ ಲೆವೆಲ್ ಏನು ಅಂತಂದರೆ ಈ ಒಂದು ಆಯಿಲ್ ಲೆವೆಲ್ನ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಒಂದು ಪ್ರೈಸ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಆ ಪ್ರೈಸ್ ಕಡಿಮೆ ಆಗ್ತಾ ಬರ್ತಾ ಇರೋದಕ್ಕೆ ಏನು ಅಂದರೆ ಇಂಡಿಯಾದಲ್ಲಿ ತುಂಬ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಆಯಿಲ್ನ. ದಟ್ ಈಸ್ ವೈ ಏನು ಅಂದರೆ ಸ್ವಲ್ಪ ಏನು ಅಂದರೆ ಡೆಫಿಸಿಟ್ ಆಗಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಆರ್ ಸ್ಟ್ರಾಂಗ್ ಇನ್ ಸರ್ವಿಸ್ ಎಕ್ಸ್ಪೋರ್ಟ್. ಸರ್ವಿಸಸ್ನ ನಾವು ಜಾಸ್ತಿ ಎಕ್ಸ್ಪೋರ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಲೆಟ್ ಅಸ್ ಅನಲೈಸ್ ಇನ್ ಡೀಟೇಲ್. ಓಕೆ, ಫಸ್ಟ್ಲಿ ಸಿ ಹಿಯರ್, ದಿಸ್ ಈಸ್ ದ ಚಾರ್ಟ್. ಡೆಫಿಸಿಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು ಅಂತೇಳಿ ಫಸ್ಟ್ಲಿ ವಿ ಶುಡ್ ನೋ. ಡೆಫಿಸಿಟ್, ವಾಟ್ ಈಸ್ ದಿಸ್ ಡೆಫಿಸಿಟ್? ಈ ಟ್ರೇಡಿಂಗ್ ಅಂತ ಬಂದಾಗ, ವಾಣಿಜ್ಯ ಟ್ರೇಡಿಂಗ್ ಅಂತ ಬಂದಾಗ ಸಿ ಟ್ರೇಡಿಂಗ್ನಲ್ಲಿ ಏನಾಗ್ತದೆ ಅಂದರೆ ವೈಲ್ ದ ಇಂಡಿಯಾ ಈಸ್ ಡೂಯಿಂಗ್ ದ ಟ್ರೇಡಿಂಗ್ ರಿಗಾರ್ಡಿಂಗ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಅಂತ ಬಂದಾಗ ಇಲ್ಲಿ ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್ ಅಂತ ಇರ್ತವೆ. ಹೌದಾ, ವಿ ವಿಲ್ ಎಕ್ಸ್ಪೋರ್ಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಆಲ್ಸೋ ವಿ ವಿಲ್ ಇಂಪೋರ್ಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಗ್ಗೆ ಇಲ್ಲಿ ನಾವು ಮಾತಾಡ್ತೀವಿ. ಇಲ್ಲಿ ಏನು ಅಂತಂದರೆ ಈ ಟ್ರೇಡಿಂಗ್ನಲ್ಲಿ ಡೆಫಿಸಿಟ್ ಅಂದರೆ ಏನು, ಇಟ್ ಈಸ್ ಅ ಲಾಸ್. ಓಕೆ, ಡೆಫಿಸಿಟ್, ದಿಸ್ ಈಸ್ ದ ಲಾಸ್. ಡೆಫಿಸಿಟ್ ಅಂದರೆ ಏನು, ಹಿಯರ್ ದ ಡೆಫಿಸಿಟ್ ಮೀನ್ಸ್ ಲಾಸ್. ಏನು ಲಾಸ್ ಆಗ್ತದೆ, ನಾವು ಇಲ್ಲಿ ಇಂಪೋರ್ಟ್ನ ಜಾಸ್ತಿ ಮಾಡ್ಕೊಳ್ತೀವಿ, ಎಕ್ಸ್ಪೋರ್ಟು ಯಾವಾಗಲೂ ಕಡಿಮೆ ಮಾಡ್ತಾ ಇದ್ದೀವಿ. ಅಂದರೆ ಐ ಥಿಂಕ್ ದ್ಯಾಟ್ ದಿಸ್ ಇಸ್ ದ ಇಂಡಿಯಾ. ಹೌದಾ, ಇಂಡಿಯಾ ಅಂತ ಬಂದಾಗ ಏನಾಗ್ತದೆ ಇಲ್ಲಿ ನಾವು ಜಾಸ್ತಿ ಏನು ಮಾಡ್ತಾ ಇದ್ದೀವಿ, ಇಂಪೋರ್ಟೇ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರಾದರ್ ದ್ಯಾನ್ ಎಕ್ಸ್ಪೋರ್ಟಿಂಗ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ಗಳನ್ನು ಜಾಸ್ತಿ ನಾವು ಏನು ಮಾಡಬೇಕು ಅಂತಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಹೌದಾ, ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ರೆ ಏನಾಗ್ತದೆ, then we will get the hard currencies. ಹೌದಾ, ಈ ಟ್ರೇಡಿಂಗ್ that will be done mostly in the hard currencies only. ಹಾರ್ಡ್ ಕರೆನ್ಸೀಸ್ನಲ್ಲೇ ಏನು ಮಾಡಬೇಕು ಅಂದರೆ ವಿ ಶುಡ್ ಡೂ ದ ಟ್ರೇಡಿಂಗ್, ನಾಟ್ ದ ಇಂಡಿಯನ್ ರುಪೀಸ್ನಲ್ಲಿ. ಇಂಡಿಯನ್ ರುಪೀಸ್ನಲ್ಲಿ ಟ್ರೇಡಿಂಗ್ ಆಗೋದಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ದ ಇಂಡಿಯನ್ ರುಪೀಸ್ ನಾಟ್ ಹ್ಯಾವಿಂಗ್ ದ ವ್ಯಾಲ್ಯೂ ಅಟ್ ದ ಗ್ಲೋಬಲ್ ಲೆವೆಲ್. ಹಾರ್ಡ್ ಕರೆನ್ಸೀಸ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ US ಡಾಲರ್ಸ್. ಹೌದಾ, US ಡಾಲರ್ಸ್ ಫಾರ್ಮ್ನಲ್ಲಿ ಇರ್ತದೆ. ಹೌದಾ, ಆರ್ ಎಲ್ಸ್ ದ ಯೂರೋಸ್, ಯುರೋಪಿಯನ್ ಯೂರೋ ಆಗಿರಲಿ, ಆರ್ ಎಲ್ಸ್ ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್ ಆಗಿರಲಿ, ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್, ಹೌದಾ, ಆರ್ ಯಾನ್ ಆಗಿರಲಿ. ಹೌದಾ, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಇವಾಗ ಏನು ಅಂದ್ರೆ ಚೈನೀಸ್ದವ್ರದ್ದು ರೆನ್ ಬಿಂಬಿ ಕೂಡ
ಆಗಿರ್ಬೋದು. ಓಕೆ, ಕೆಲವೊಂದಿಷ್ಟು ಇವುಗಳು ಎಲ್ಲಿ ಅಂದರೆ ಜಾಸ್ತಿ ವ್ಯಾಲ್ಯೂ ಇವಕ್ಕೆಲ್ಲವೂ ಕೂಡ, ಡಾಲರ್ಸ್ ಆಗಿರಲಿ, ಯೂರೋ ಆಗಿರಲಿ, ಆ್ಯಂಡ್ ಬ್ರಿಟಿಷ್ ಪೌಂಡ್ ಸ್ಟರ್ಲಿಂಗ್ ಆಗಿರಲಿ, ಹೌದಾ, ಆ್ಯಂಡ್ ಆಲ್ಸೋ ಯಾನ್ ಕೂಡ ಆಗಿರಲಿ, ಜಾಪನೀಸ್ದವ್ರದ್ದು. ಸೊ ಈ ಥರ ಏನು ಅಂತಂದರೆ ಹಾರ್ಡ್ ಕರೆನ್ಸೀಸ್ ಮೂಲಕನೇ ನಾವು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಾಡಬೇಕು. ಇಲ್ಲೇನು ಅಂತಂದರೆ ವೈಲ್ ವಿ ಇಂಪೋರ್ಟ್ ದ ಗೂಡ್ಸ್ ಫ್ರಾಮ್ ದಿ ಅದರ್ ಫಾರಿನ್ ನೇಷನ್, ಬೇರೆ ಒಂದು ಕಂಟ್ರೀಸಿಂದ ನಾವು ನಮಗೆ ಬೇಕಾಗಿರುವಂಥ ಗೂಡ್ಸ್ ಸರ್ವಿಸಸ್ಗಳನ್ನ ನಾವು ಇಂಪೋರ್ಟ್ ಮಾಡಿಕೊಂಡಾಗ ನಮಗೆ ಗೂಡ್ಸ್ ಸರ್ವಿಸಸ್ಗಳು ದೊರಕುತ್ತೆ. ದೇ ವಿಲ್ ಪ್ರೊವೈಡ್ ಅಸ್, ಬಟ್ ದಟ್ ರಿಸರ್ವ್ಸ್, ಓಕೆ, ದ ಫಾರೆಕ್ಸ್ ಅಂತ ಕರಿತೀವಿ, ದಿಸ್ ಫಾರೆಕ್ಸ್ ವಿಲ್ ಬಿ in the form of these currencies only. And when we get these all kinds of goods and services by importing, ನಾವು ಅವರಿಗೆ ಯಾವ ರೀತಿಯಲ್ಲಿ ದುಡ್ಡನ್ನ ಕೊಡಬೇಕು, we should give the trading with along with these only these kinds of hard currencies, not in a Indian rupees. And if we export the goods, ನಮ್ಮ ಗೂಡ್ಸ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಸರ್ವಿಸಸ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, while we are exporting the goods and services, we will get what? We will get the value of these hard currencies only. Okay, ಟ್ರೇಡಿಂಗ್ ಮಾಡುವಾಗ ಹಾರ್ಡ್ ಕರೆನ್ಸೀಸ್ ಮೂಲಕನೇ ಏನು ಅಂತಂದರೆ ಟ್ರೇಡಿಂಗ್ನ ಮಾಡ್ತಾರೆ ಜಾಸ್ತಿ, ಇಂಡಿಯನ್ ರುಪಿನಲ್ಲಿ ಮಾಡಲ್ಲ. ಅದಕ್ಕೆ ಏನು ಅಂದರೆ ಫಾರೆಕ್ಸ್ ರಿಸರ್ವ್ನ ಜಾಸ್ತಿ ಇಟ್ಕೊಳ್ಬೇಕು ನಾವು. ಫಾರೆಕ್ಸ್ ರಿಸರ್ವ್, ದಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳಿ. ಆ್ಯಂಡ್ ಹಿಯರ್ ಡೆಫಿಸಿಟ್ ಅಂತ ಬಂದರೆ ಏನಾಗ್ತದೆ ಅಂದರೆ, ಡೆಫಿಸಿಟ್ ಅಂದರೆ ಏನು? ದಿಸ್ ಈಸ್ ಅ ಲಾಸ್. ಡೆಫಿಸಿಟ್ ಮೀನ್ಸ್ ಅ ಲಾಸ್. ಇಲ್ಲಿ ಡೆಫಿಸಿಟ್ ಮತ್ತು ಸರ್ಪ್ಲಸ್ನ ತಿಳ್ಕೊಳ್ಬೇಕು. ಡೆಫಿಸಿಟ್ ಅಂದರೆ ಏನು? ದ ಡೆಫಿಸಿಟ್ ಮೀನ್ಸ್, ಆಲ್ರೆಡಿ ಐ ಟೋಲ್ಡ್ ಯು, ಡೆಫಿಸಿಟ್ ಅಂದರೆ ಏನು? ಇಲ್ಲಿ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಇಂಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಹೈಯರ್ ಕಂಪೇರ್ಡ್ ಟು ದಿ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದಟ್ ಈಸ್ ವಾಟ್. ಆ್ಯಂಡ್ ಸರ್ಪ್ಲಸ್ ಅಂದರೆ ಏನು? ದ ಟ್ರೇಡ್ ಸರ್ಪ್ಲಸ್ ಅಂತಂದ್ರೆ ಇಲ್ಲಿ ವೈಸ್ ವಾಸ, ದಟ್ ಈಸ್ ಎಕ್ಸ್ಪೋರ್ಟ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಎಕ್ಸ್ಪೋರ್ಟ್ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನ ಜಾಸ್ತಿ ಮಾಡೋದಂದ್ರೆ ಏನಾಗ್ತದೆ? ವಿ ವಿಲ್ ಗೆಟ್ ಲಾಟ್ ಆಫ್ ಹಾರ್ಡ್ ಕರೆನ್ಸೀಸ್, ವಿ ವಿಲ್ ಇನ್ಕ್ರೀಸ್ ಅವರ್ ಫಾರೆಕ್ಸ್ ರಿಸರ್ವ್. ನಾವು ಫಾರೆಕ್ಸ್ ರಿಸರ್ವ್ನ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಎರಡು ರೀತಿಯಲ್ಲಿ ಫಾರೆಕ್ಸ್ ರಿಸರ್ವ್ನ ಇನ್ಕ್ರೀಸ್ ಮಾಡ್ಬೋದು. ಒಂದೇನು, ಜಾಸ್ತಿ ಎಕ್ಸ್ಪೋರ್ಟ್ನ ಮಾಡಬೇಕು. ಈ ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದ್ವಿ ಅಂತಂದರೆ ನಮ್ಮ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗ್ತದೆ. ಅಲಾಂಗ್ ವಿತ್ ದ್ಯಾಟ್ ಈ ಒಂದು ಇನ್ವರ್ಡ್ ರೆಮಿಟೆನ್ಸ್ ಅಂತ ಕರಿತೀವಿ, ಅದು ಕೂಡ ಜಾಸ್ತಿ ಆಗಬೇಕು. ಅಂದರೆ ಮಾತ್ರ ನಮ್ಮಲ್ಲಿರುವಂಥ ನಮ್ಮ ಟ್ರೆಷರ್ನಲ್ಲಿ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗೋದು ಸಾಧ್ಯ, ಇಲ್ಲ ಅಂದರೆ ಆಗೋದಿಲ್ಲ. ಓಕೆ, ಆ್ಯಂಡ್ ರೆಮಿಟೆನ್ಸ್ ಅಂದರೆ ಏನು? ನಮ್ಮ NRIsಗಳು ಅಥವಾ OCIಗಳು ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಸೆಂಡ್ ದ ಮನಿ ಮಂತ್ಲಿ ಏನು ಅಂತಂದ್ರೆ ಅವ್ರ ಪೇರೆಂಟ್ಸ್ಗಳಿಗೆ ಅಥವಾ ಅವ್ರ ಸ್ಪಾಸ್ ಆಗಿರಲಿ, ಹೌದಾ. ಇಲ್ಲೇನು ಅಂದರೆ ಮಂತ್ಲಿ ಸ್ಯಾಲ್ರಿನ ಕಳಿಸ್ತಾರೆ ನೋಡಿ. ಆಲ್ ದೀಸ್ NRIs, ನಮ್ಮ ಇಂಡಿಯನ್ ಡಯೋಸ್ಪೊರಾ ವರ್ ಸ್ಟೇಯಿಂಗ್ ಅಬ್ರಾಡ್, ಅಲ್ಲಿ ಒಂದು ಜಾಬ್ ಹುಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಆಫ್ಟರ್ ದೇ ಗೆಟಿಂಗ್ ದ ಸ್ಯಾಲ್ರಿ ಆರ್ ದ ಮನಿ ಫ್ರಮ್ ದ ಬಿಸ್ನೆಸ್ ಆರ್ ಸಮಥಿಂಗ್, ದೇ ವಿಲ್ ಸೆಂಡ್ ದ ಮನಿ ಫಾರ್ ದೇರ್ ಫ್ಯಾಮ್ಲಿ ಆರ್ ದೇ ಏನು ಅಂತಂದ್ರೆ ಇಲ್ಲೇ ಅವ್ರು ಏನಾದರೂ ಮತ್ತೆ ಹೂಡಿಕೆ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ FDI ಅಂತ ಕೂಡ ಕರಿತೀವಿ. ಆರ್ ಎಲ್ಸ್ ಮಂತ್ಲಿ ಅವ್ರದೇ ಸ್ಯಾಲ್ರಿಯಲ್ಲಿ ಮತ್ತೆ ಅವ್ರು ಏನು ಅಂತಂದರೆ ಇಲ್ಲಿ ಅವ್ರ ಪೇರೆಂಟ್ಸ್ಗಳಿಗೆ, ಇಂಡಿಯನ್ನಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ಸ್ಪಾಸ್ ಅವ್ರ ಚಿಲ್ಡ್ರನ್ಗಳಿಗೆ ಕಳಿಸ್ತಾ ಇದ್ದಾರೆ ಅಂತಂದ್ರೆ, ದಟ್ ಈಸ್ ದ ಇನ್ವರ್ಡ್ ರೆಮಿಟೆನ್ಸ್. ಅದರಿಂದ ಮಾತ್ರ ಒಂದು ಫಾರೆಕ್ಸ್ನ ಜಾಸ್ತಿ ಮಾಡೋದು. ಹಿಯರ್ ಸರ್ಪ್ಲಸ್ ಅಂತಂದರೆ ಏನು? ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಬಟ್ ದ ಇಂಪೋರ್ಟ್ ಈಸ್ ವೆರಿ ಲೆಸ್. ಇಂಪೋರ್ಟ್ ಏನು ಅಂದರೆ ಕಡಿಮೆ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಅ ಸರ್ಪ್ಲಸ್. ನಾವು ಇಂಪೋರ್ಟ್ ಕಡಿಮೆ ಮಾಡಿದ್ರೆ ಏನಾಗ್ತದೆ, ಆ್ಯಂಡ್ ಆಲ್ಸೋ ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಿದ್ರೆ ಏನಾಗ್ತದೆ, ನಮ್ಮಲ್ಲಿ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಉಳ್ಕೊಳ್ತದೆ. ರೈಟ್ ನಾವು ಇಂಡಿಯಾ ಇಸ್ ಇನ್ ಡೆಫಿಸಿಟ್, ಅಂದರೆ ತುಂಬ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ತುಂಬ ಜಾಸ್ತಿ ಏನು ಅಂದರೆ ವಿ ಆರ್ ಇಂಪೋರ್ಟಿಂಗ್ ಅ ಲಾಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡ್ರೆ ಏನಾಗ್ತದೆ, ನಮ್ಮಲ್ಲಿರುವಂಥ ಫಾರೆಕ್ಸ್ ರಿಸರ್ವ್ ಕರಗಿ ಹೋಗ್ತದೆ. ಐ ಮೀನ್ ಇಟ್ ವಿಲ್ ಗೆಟ್ ಡಿಕ್ರೀಸ್. ನಮ್ಮಲ್ಲಿರುವಂಥ ಟ್ರೆಷರ್ನಲ್ಲಿರುವಂಥ ಫಾರೆಕ್ಸ್ ರಿಸರ್ವ್ ಏನಾಗ್ತದೆ, ಇಟ್ ವಿಲ್ ಗೆಟ್ ಡಿಕ್ರೀಸ್. ದಟ್ ಈಸ್ ವಾಟ್ ದಿಸ್ ಈಸ್ ದ ಕನ್ಸರ್ನ್. ನಾವು ಏನು ಅಂತಂದರೆ ಯಾವುದರಲ್ಲಿ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಯಾವುದು ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಲೆಟ್ ಅಸ್ ಅನಲೈಸ್ ಹಿಯರ್. ಟ್ರೇಡ್ ಡೆಫಿಸಿಟ್ ಅಥವಾ ಈ ಟ್ರೇಡಿಂಗ್ ಸರ್ಪ್ಲಸ್ ಆಗೋದನ್ನು ಪಬ್ಲಿಷ್ ಮಾಡುವಂಥ ಒಂದು ಮಿನಿಸ್ಟ್ರಿ ಯಾವುದು ಅಂತಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಹೇಳಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ that will release this report. India's overall trade deficit narrows to 6.6 billion. ಎಷ್ಟಿದೆ ಇವಾಗ ಡೆಫಿಸಿಟ್? ಸಾಲದಲ್ಲಿ ಎಷ್ಟಿದ್ದೀವಿ ಅಂತಂದರೆ ರಿಗಾರ್ಡಿಂಗ್ ದ ಟ್ರೇಡಿಂಗ್ನಲ್ಲಿ
It is $6.6 billion as per May 2025. Okay. As per May 2025 ಏನು ಅಂತಂದರೆ ಇಷ್ಟೊಂದು ನಾವು ಡೆಫಿಸಿಟ್ ಇದ್ದೀವಿ. ಬಟ್ ಕಂಪೇರ್ ಟು ದ ಲಾಸ್ಟ್ ಇಯರ್ ಮಾಡಿದ್ರೆ ಆ ಡೆಫಿಸಿಟ್ ಕಡಿಮೆನೆ, ರೌಂಡ್ ಅಬೌಟ್ 30%. ಹೋದ ವರ್ಷ ಮೇ 2024, ಹೋದ ವರ್ಷ ಅಂದರೆ 2024 ಮೇನಲ್ಲಿ ಕಂಪೇರ್ ಮಾಡಿದ್ರೆ ಈ 2025 ಮೇ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಏನು ಅಂದರೆ 30% ನಾವು ಡೆಫಿಸಿಟ್ಟು ಕಡಿಮೆ ಆಗಿದ್ದೀವಿ ಅಂತ ಹೇಳಿ. 30% ಆಫ್ ಡೆಫಿಸಿಟ್ ಈಸ್ ಡಿಕ್ರೀಸ್ಡ್ ನಾವು. ಅಂದರೆ ಒಳ್ಳೆಯದೇ ಇದು. ಓಕೆ, ಇಟ್ ಈಸ್ ಗುಡ್ ಓನ್ಲಿ ಕಂಪೇರ್ ಟು ದಿ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷದ್ದು ಒಳ್ಳೆಯದೇ. ಬಟ್ ಏನು ಅಂದರೆ ಓನ್ಲಿ 30% ಏನು ಅಂದರೆ ರಿಡ್ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಇವೆಂಚುಲಿ ರಿಡ್ಯೂಸ್ ಆಗ್ತದೆ ಕೂಡ. ಆ್ಯಂಡ್ ನೆಕ್ಸ್ಟ್ ಈಸ್ ಸಿಯಾ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ ದಿಸ್ ರಿಪೋರ್ಟ್ ದೇ ಹ್ಯಾವ್ ಗಿವನ್ ದ್ಯಾಟ್ ಎಕ್ಸ್ಪೋರ್ಟ್ಸ್ ನೋಡಿ, ಎಕ್ಸ್ಪೋರ್ಟ್ಸ್ ಏನು ಜಾಸ್ತಿ ಆಗಿದೆ ಅಂದರೆ ದ ಎಕ್ಸ್ಪೋರ್ಟ್ಸ್ ಗ್ರೀವ್ ಬೈ 2.8%. ಓಕೆ, 2.8% ಮೇ 2025ನಲ್ಲಿ ಜಾಸ್ತಿ ಆಗಿದೆ ಕಂಪೇರ್ ಟು ದಿ ಮೇ 2024. ಮೇ 2024 ಆ್ಯಂಡ್ ಮೇ 2025 ಕಂಪೇರ್ ಮಾಡಿದ್ರೆ ಏನಾಯಿತು ಅಂದರೆ ಈ ವರ್ಷ ಎಕ್ಸ್ಪೋರ್ಟ್ ಏನಾಗಿದೆ, ದ ಎಕ್ಸ್ಪೋರ್ಟ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್ ಬೈ 2.8%. ಯಾವಾಗಲೂ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು, ದೆನ್ ವಿ ವಿಲ್ ಗೆಟ್ ದಿ ಫಾರೆಕ್ಸ್ ರಿಸರ್ವ್, ನಮ್ಗೆ ಜಾಸ್ತಿ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಎಷ್ಟು ಅಂತಂದರೆ ನಮ್ಮಲ್ಲಿ ಈ ವರ್ಷ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಎಕ್ಸ್ಪೋರ್ಟೆಡ್ ರೌಂಡ್ ಅಬೌಟ್ $71.1 billion. ಈ ವರ್ಷ ನಾವು ಎಕ್ಸ್ಪೋರ್ಟು $71.1 billion ಅಷ್ಟು ಮಾಡಿದ್ದೀವಿ. ಬಟ್ ಹೋದ ವರ್ಷ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ರೌಂಡ್ ಅಬೌಟ್ 69.2%. ಅಂದರೆ ವಿ ಆರ್ ಹ್ಯಾವಿಂಗ್ ದ ಗ್ರೋತ್ ಆಫ್ 2.8% ಇನ್ ದಿ ಎಕ್ಸ್ಪೋರ್ಟ್. ದಟ್ ಈಸ್ ವೆರಿ ಗುಡ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವಿತ್ ಎಕ್ಸ್ಪೋರ್ಟ್ಸ್ ಇನ್ ದ ಸರ್ವಿಸ್ ಸೆಕ್ಟರ್. ನೀವು ಗೂಡ್ಸ್ಗಳನ್ನು ಮತ್ತು ಸರ್ವಿಸ್ನ ನೋಡಿದ್ರೆ ಏನಾಗ್ತದೆ, ಈ ಸರ್ವಿಸ್ ಸೆಕ್ಟರ್ನಲ್ಲಿ ಜಾಸ್ತಿ ಎಕ್ಸ್ಪೋರ್ಟೇಷನ್ ಆಗಿದೆ ಅಂತ ಹೇಳಿ. ಓಕೆ, ಸರ್ವಿಸ್ ಸೆಕ್ಟರ್ನಲ್ಲಿ ಗ್ರೋತ್ ಎಷ್ಟಾಗಿದೆ ಅಂದರೆ ರೌಂಡ್ ಅಬೌಟ್ 9.4% ಗ್ರೋತ್ ಕಾಣ್ತಾ ಇದ್ದೀವಿ. ಓಕೆ, ಎಕ್ಸ್ಪೋರ್ಟ್ ಅಂತ ಬಂದರೆ ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ತೀವಿ, ಯಾವ್ಯಾವ ಥರ ಗೂಡ್ಸ್ಗಳನ್ನ ಮಾಡ್ತೀವಿ ಅಂತಂದ್ರೆ ದ ಅದರ್ ಫಾರ್ಮ್ಸ್ ಆಫ್ ಗೂಡ್ಸ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು. ಅಂಡ್ ದೇರ್ ಆರ್ ಮೆನಿ ಮೋರ್. ಆ್ಯಂಡ್ ಸರ್ವಿಸಸ್ಗಳನ್ನ ಕೂಡ ವಿ ಆರ್ ಪ್ರೊವೈಡಿಂಗ್ ದ ಸರ್ವಿಸಸ್ ಆಲ್ಸೋ. IT ಸೆಕ್ಟರ್ನ ಅವ್ರಿಗೆ ಇದೆಲ್ಲ. ಓಕೆ, ಸರ್ವಿಸ್ ಸೆಕ್ಟರ್. ಆ್ಯಂಡ್ ಆಲ್ಸೋ ಗೂಡ್ಸ್ ಅಂತ ಬಂದಾಗ ಡ್ಯೂರೇಬಲ್ ಗೂಡ್ಸ್, ನಾನ್ ಡ್ಯೂರೇಬಲ್ ಗೂಡ್ಸ್, ಆಲ್ ಕೈಂಡ್ಸ್ ಆಫ್ ಗೂಡ್ಸ್ ವಿ ವಿಲ್ ಎಕ್ಸ್ಪೋರ್ಟ್ ಫಾರ್ ದಿ ಅದರ್ ನೇಷನ್ಸ್. ಇಲ್ಲಿ ಏನಂದರೆ ಈ ಒಂದು ಸೆಕ್ಟರ್ ಇದೆ ಅಲ್ವಾ, ದಿಸ್ ಸರ್ವಿಸ್ ಸೆಕ್ಟರ್ ಹ್ಯಾವ್ ಬಿನ್ ಇಂಪ್ರೂವ್ಡ್ ಅಲಾಟ್. ಎಕ್ಸ್ಪೋರ್ಟ್ನಲ್ಲಿ ಯಾವುದು ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ, ದ ಸರ್ವಿಸ್ ಸೆಕ್ಟರ್ ಹ್ಯಾವ್ ಬಿನ್ ಇಂಪ್ರೂವ್ಡ್ ಬೈ 9.4%. 9.4% ಮೂಲಕ ಏನು ಅಂದರೆ ಜಾಸ್ತಿ ಇನ್ನೂ ಎಕ್ಸ್ಪೋರ್ಟೇಷನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಏನು ಅಂತಂದರೆ ಈ ಒಂದು ಮರ್ಕಂಡೈಸ್ ಎಕ್ಸ್ಪೋರ್ಟ್. ಮರ್ಕಂಡೈಸ್ ಅಂದರೆ ಏನು, ಗೂಡ್ಸ್ ಅಂತ ಹೇಳಿ. ಓಕೆ, ಇನ್ನೊಂದು ನೇಮ್ ಏನು ಅಂದರೆ ಮರ್ಕಂಡೈಸ್ ಅಂದರೆ ಗೂಡ್ಸ್. ಈ ಗೂಡ್ಸ್ ಇದೆ ಅಲ್ವಾ, ದಿಸ್ ಎಕ್ಸ್ಪೋರ್ಟೇಷನ್ ಹ್ಯಾವ್ ಬಿನ್ ಡಿಕ್ರೀಸ್ಡ್. ಓಕೆ, ಇಲ್ಲಿ ಸರ್ವಿಸ್ ಸೆಕ್ಟರ್ ಏನಾಗಿದೆ, ಎಕ್ಸ್ಪೋರ್ಟೇಷನ್ ಜಾಸ್ತಿ ಆಗಿದೆ ರೌಂಡ್ ಅಬೌಟ್ 9.4%. ಬಟ್ ನೀವು ಗೂಡ್ಸ್ ಎಕ್ಸ್ಪೋರ್ಟೇಷನ್ ಕೊಂಡ್ರೆ ದಟ್ ಈಸ್ ಕಾಂಟ್ರಾಸ್ಟೆಡ್. ರೌಂಡ್ ಅಬೌಟ್ 2.2% ಹ್ಯಾವ್ ಬಿನ್ ಡಿಕ್ರೀಸ್ಡ್. ನೋಡಿ, ಗೂಡ್ಸ್ಗಳು ಕಡಿಮೆ ಎಕ್ಸ್ಪೋರ್ಟ್ ಆಗಿದೆ ದ್ಯಾನ್ ದಿ ಸರ್ವಿಸ್ ಸೆಕ್ಟರ್ ಅಂತ ಹೇಳಿ. ಓಕೆ, ದಿಸ್ ಒನ್ ಯು ಶುಡ್ ನೋ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಏನು ಅಂತಂದರೆ ದ ನಾನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ಸ್ ರಿಪೋರ್ಟೆಡ್ ರೌಂಡ್ ಅಬೌಟ್ 5.1% ಗ್ರೋತ್ ಆಸ್ ವೆಲ್. ಅಲಾಂಗ್ ವಿತ್ ದ್ಯಾಟ್ ತುಂಬ ಜಾಸ್ತಿ ನಾವು ಇಂಪೋರ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಆ್ಯಸ್ ಐ ಟೋಲ್ಡ್ ಯು, ಡೆಫಿಸಿಟ್ ಅಂದರೆ ಏನು, ಇಲ್ಲಿ ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತಾ ಇದ್ದೀವಿ. ಇಂಪೋರ್ಟ್ ಏನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಮರ್ಕಂಡೈಸ್ ಇಂಪೋರ್ಟ್ಸ್ಗಳನ್ನ, ನಾಟ್ ದಿ ಸರ್ವಿಸ್ ಇಂಪೋರ್ಟ್ಸ್. ಸರ್ವಿಸ್ ಇಂಪೋರ್ಟ್ಸ್ನ ಕಡಿಮೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ದ್ಯಾನ್ ದಿ ಮರ್ಕಂಡೈಸ್. ಮರ್ಕಂಡೈಸ್ ಮೀನ್ಸ್ ಗೂಡ್ಸ್. ಮರ್ಕಂಡೈಸ್ ಮೀನ್ಸ್ ಗೂಡ್ಸ್. ಆ್ಯಸ್ ಐ ಟೋಲ್ಡ್ ಯು, ಮರ್ಕಂಡೈಸ್ ಇಂಪೋರ್ಟ್ಸ್ನ ಯಾವ್ದು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ದಿ ಆಯಿಲ್. ಆಯಿಲ್ನ ಜಾಸ್ತಿ ನಾವೇನು ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ವೈ ವಿ ಆರ್ ಇಂಪೋರ್ಟಿಂಗ್ ಲಾಟ್ ಆಫ್ ಆಯಿಲ್, ಪೆಟ್ರೋಲಿಯಂ ಆಯಿಲ್ ಇಸ್ ಬಿಕಾಸ್ ಗ್ಲೋಬಲ್ ಲೆವೆಲ್ನಲ್ಲಿ ಏನು ಅಂತಂದರೆ ಆಯಿಲ್ ಪ್ರೈಸ್ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದ್ರೇ ತಾನೇ ಯು ವಿಲ್ ಜಸ್ಟ್ ಬೈ ಅ ಲಾಟ್. ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಹಿಯರ್.
ಪ್ರೊಡಕ್ಷನ್ ಅಂದರೆ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಹಿಂದೆ ಮುಂದೆ ನೋಡ್ತದೆ. ಯಾವುದೇ ಗೌರ್ಮೆಂಟ್ ಆಗಿರಲಿ, ಇವಾಗ ನೀವೇ ತೊಗೊಳ್ಳಿ ಇಂಡಿವಿಜುವಲ್ ಆಗಿ, ಒಂದು ಪರ್ಸ್ನಲ್ಲಿ ಅಂತ ತೊಗೊಂಡಾಗ ನೀವು ಮಾರ್ಕೆಟಿಗೆ ಹೋದಾಗ ಏನು ಅಂತಂದರೆ ಕಡಿಮೆ ದರದಲ್ಲಿ ನಿಮ್ಗೆ ಗೂಡ್ಸ್ಗಳು ಸಿಗ್ತಾ ಇದೆ ಅಂದರೆ ಯು ವಿಲ್ ಬ್ರಿಂಗ್ ಅ ಲಾಟ್, ಯು ವಿಲ್ ಬೈ ಅ ಲಾಟ್ ಆಫ್ ಗೂಡ್ಸ್. ನೀವು ಏನಾದರೂ ಜಾಸ್ತಿ ಇದೆನಪ್ಪ ಈ ಪ್ರೈಸ್, ಈ ಒಂದು ವ್ಯಾಲ್ಯೂ ಆಫ್ ದಟ್ ಗೂಡ್ಸ್ ಅಂತಂದರೆ ಯು ಡೋಂಟ್ ಲೈಕ್ ಟು ಬೈ ದಟ್ ಗೂಡ್ಸ್. ಇದೇ ಥರ ಸೇಮ್ ಆಗೋದು. ಇಫ್ ದಟ್ ಪ್ರೈಸ್ ಈಸ್ ಲೆಸ್ ಏನು ಅಂತಂದರೆ ವಿ ವಿಲ್ ಇಂಪೋರ್ಟ್ ಲಾಟ್ ಆಫ್ ಆಯಿಲ್ ಅಂತ ಹೇಳಿ. ದಿಸ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್. ಆ್ಯಂಡ್ ವೈಲ್ ದ ಟೋಟಲ್ ಮರ್ಕೆಂಡೈಸ್ ಇಂಪೋರ್ಟ್ಸ್ ಕಾಂಟ್ರಾಕ್ಟೆಡ್ ಟು ರೌಂಡ್ ಅಬೌಟ್ 1.7%. ಅಂದರೆ ಗೂಡ್ಸ್ ಇಂಪೋರ್ಟ್ ಎಷ್ಟು ಕಡಿಮೆ ಆಗಿದೆ ಅಂದರೆ 1.7. ದಟ್ ಈಸ್ ಆಲ್ಸೋ ಗುಡ್. ಬಟ್ ಏನು ಅಂದರೆ ಈ ಒಂದು ಸರ್ವಿಸ್ ಇಂಪೋರ್ಟ್ಸ್ನ ಕೂಡ ದಟ್ ಹ್ಯಾಸ್ ಬಿನ್ ಗ್ರೂ ಬೈ 1.5%. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಟಾಪಿಕ್. ರೈಟ್ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಯಾವ್ಯಾವುದರಲ್ಲಿ ಡೆಫಿಸಿಟ್ ಆಗಿದ್ದೀವಿ. ಸರ್ವಿಸ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ಗೂಡ್ಸ್ ಎಕ್ಸ್ಪೋರ್ಟ್ ಕಡಿಮೆ ಇದೆ. ಓಕೆ, ಗೂಡ್ಸ್ಗಳ ಎಕ್ಸ್ಪೋರ್ಟ್ ಕೂಡ ನಾವು ಜಾಸ್ತಿ ಮಾಡಬೇಕು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಇರ್ತವೆ, ಇವೆರಡನ್ನೂ ಕೂಡ ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು, ಜಾಸ್ತಿ ನಾವೇನು ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಬಟ್ ಇಲ್ಲಿ ಸರ್ವಿಸ್ ಏನು ಅಂತಂದರೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಗೂಡ್ಸ್ಗಳು ನಮ್ಮದು ಜಾಸ್ತಿ ಮಾರಾಟ ಆಗ್ತಿಲ್ಲ ಹೊರದೇಶಕ್ಕೆ. ಏನೇನೆಲ್ಲ ಮೆಷರ್ಸ್ ತೊಗೊಳ್ಬೇಕು ಇನ್ ಆರ್ಡರ್ ಟು ಬೂಸ್ಟ್ ದಿಸ್ ಗೂಡ್ಸ್ ಸೆಕ್ಟರ್ ಅಂತ ಹೇಳಿ, ದಟ್ ಈಸ್ ದ ಕನ್ಸರ್ನ್ ಹಿಯರ್. ದಿಸ್ ಈಸ್ ರಿಗಾರ್ಡಿಂಗ್ ದಟ್ ಆರ್ಟಿಕಲ್. ಓಕೆ, ದ ನೆಕ್ಸ್ಟ್ ಈಸ್ this one. The new flowering plant have been discovered. ಇದು ನೋಡಿ, just see here. This is called as, ಈ ಸ್ಪೀಸಿ ನೇಮ್ ಏನು ಅಂತಂದ್ರೆ ಪೋರ್ಟುಲಕಾ ಭಾರತ್ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಕ್ವಶನ್ ಇದು. ಪ್ರಿಲಿಮ್ಸ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ಪೋರ್ಟುಲಕಾ ಭಾರತ್ ಅಂತ ಹೇಳಿ. ಪೋರ್ಟುಲಕಾ ಭಾರತ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ನೋಡಿ ಫೀಚರ್ಸ್ ಏನು ಅಂತಂದ್ರೆ ಇದು this leaves contains lot of water. It will capture lot of water as well. And ಇದು ಎಲ್ಲಿ ಜಾಸ್ತಿ ಬೆಳೆಯುತ್ತೆ ಅಂದರೆ hilly areas that to a dry ರಾಕಿ ಏರಿಯಾಸ್ನಲ್ಲಿ ಜಾಸ್ತಿ ಬೆಳೀತದೆ. ರಾಕಿ ಹಿಲ್ಸ್ಗಳಿರ್ತಾವಲ್ವ ಅಲ್ಲಿ ಜಾಸ್ತಿ ಬೆಳೆಯೋದಿದು. ಓಕೆ, ಇದು ಎಲ್ಲಿ ಕಂಡು ಬಂದಿದೆ ಅಂತಂದರೆ ಇಟ್ ಈಸ್ ಫೌಂಡ್ ಇನ್ ಜೈಪುರ್. ಓಕೆ, ಲೆಟ್ ಅಸ್ ಅನಲೈಸ್ ಹಿಯರ್. ಲೆಟ್ ಮೀ explain you. See, this was been discovered in the rocky and semi-arid land. Semi-arid land ಅಂತಂದ್ರೆ ಅಲ್ಲಿ ಜಾಸ್ತಿ ಏನು ಮಳೆ ಆಗೋದಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಇಟ್ ಈಸ್ ಫೌಂಡ್ ಇನ್ ಜೈಪುರ್, ಅರವಳ್ಳಿ ಹಿಲ್ಸ್ನಲ್ಲಿರುವಂಥ ನಿಯರ್ ಜೈಪುರ್ನಲ್ಲಿ ದಿಸ್ ವಾಸ್ ಬಿನ್ ಡಿಸ್ಕವರ್ಡ್. ಅದಕ್ಕೆ ಹೆಸರೇನು ಕೊಟ್ಟಿದ್ದಾರೆ ಅಂತಂದರೆ ಪೋರ್ಟುಲಕಾ ಭಾರತ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದಿಸ್ ಒನ್ ಹ್ಯಾವ್ ಬೀನ್ ಆ್ಯಡೆಡ್ ಇನ್ ದ ಇಂಡಿಯನ್ ಎಂಡಮಿಕ್ಸ್ ಆಲ್ಸೋ. ನಮ್ಮ ಇಂಡಿಯನ್ ಎಂಡಮಿಕ್ಸ್ನಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ರಿಗಾರ್ಡಿಂಗ್ ದಿಸ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸಿಯಾ with no other populations currently known as Portulaka Bharat have been provisionally accessed. ಏನು ಅಂದರೆ ಈ ಪೋರ್ಟುಲಕಾ ಭಾರತ್ ಅಂತ ಹೇಳಿ ಇದು ಎಲ್ಲೂ ಕೂಡ ಯಾವುದೇ ಬುಕ್ನಲ್ಲಿ ಕೂಡ ಮೆನ್ಷನ್ ಇಲ್ಲ. ಈವನ್ ಇನ್ IUCN ಅಲ್ಲಿ. ಓಕೆ, IUCN ನಲ್ಲಿನೂ ಕೂಡ ಇದು ಮೆನ್ಷನ್ ಇಲ್ಲ. IUCN ಅಂದರೆ ಏನು? ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ. ಈ ಒಂದು IUCN ಅಡಿಯಲ್ಲಿ ದೇರ್ ಆರ್ ಗೈಡ್ಲೈನ್ಸ್. ಓಕೆ, ರೆಡ್ ಲಿಸ್ಟ್ ಗೈಡ್ಲೈನ್ಸ್ಗಳು ಕೂಡ ಇದೆ. ಅಲ್ಲಿ ಏನು ಅಂದರೆ ಅಲ್ಲಿನೂ ಕೂಡ ಫೈಂಡೇ ಆಗಿಲ್ಲ ಇದು ಡೇಟಾ ಡೆಫಿಸಿಯೆಂಟಿಂದ. ಓಕೆ, ಈ ಒಂದು IUCN ಲಿಸ್ಟ್ನಲ್ಲಿನೂ ಕೂಡ ಈ ಒಂದು ಸ್ಪೀಸಿ ಕಂಡೇ ಇಲ್ಲ, ಎಲ್ಲಿನೂ ಕೂಡ ಮೆನ್ಷನ್ ಇಲ್ಲ ಆ ರಿಪೋರ್ಟ್ನಲ್ಲಿ, ಆ ಬುಕ್ನಲ್ಲಿನೂ ಕೂಡ. ಓಕೆ, ಅಲಾಂಗ್ ವಿತ್ ದ್ಯಾಟ್ ಓಕೆ ಲೆಟ್ ಅಸ್ ಸೀ ಹಿಯರ್. ಆ್ಯಂಡ್ ವಾಟ್ ಈಸ್ ದಿಸ್ ಟೆಲ್ಸ್ ಏನು ಅಂತಂದರೆ ಒಂದು ನಿಶಾಂತ್ ಚೌಹಾಣ್ ಅಂತ ಹೇಳಿ, ಹಿ ವಾಸ್ ಎ ರಿಸರ್ಚರ್, ಹಿ ಹ್ಯಾಸ್ ಫೌಂಡ್ ದಿಸ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇದ್ರದ್ದು ಫೀಚರ್ಸ್ಗಳು ನೋಡಿ. ದಿಸ್ ಪೋರ್ಟುಲಕಾ ಲೈಕ್ ಸಕ್ಯುಲೆಂಟ್ ಗ್ರೋಯಿಂಗ್ ಫ್ರಮ್ ದಿ ರಾಕ್ ಕ್ರಿವೈಸ್ ಆನ್ ದಿ ಡ್ರೈ ಆ್ಯಂಡ್ ರಾಕಿ ಹಿಲ್ ಸ್ಲೋಪ್. ಡ್ರೈ ಆ್ಯಂಡ್ ರಾಕಿ ಹಿಲ್ ಸ್ಲೋಪ್ ಅಡಿಯಲ್ಲಿ ಏನು ಅಂತಂದರೆ ಇದು ಬೆಳೀತದೆ, ಇದಕ್ಕೇನು ಜಾಸ್ತಿ ನೀರೇನು ಬೇಕಾಗಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಎಲ್ಲಿ ಫೈಂಡ್ ಆಗಿದೆ ಅಂದರೆ ಗಲ್ತಾಜಿ ಟೆಂಪಲ್ ಅಂತ ಹೇಳಿ. ಗಲ್ತಾಜಿ ಟೆಂಪಲ್ ದಟ್ ಈಸ್ ಔಟ್ಸ್ಕರ್ಟ್ಸ್ ಆಫ್ ದಿ ಜೈಪುರ್. ಜೈಪುರ್ ಹೊರಗಡೆ ಏನು ಅಂದರೆ ಗಲ್ತಾಜಿ ಟೆಂಪಲ್ ಇದೆ, ಅಲ್ಲಿ ಇದು ಕಂಡು ಬಂದಿದೆ ಈ ಒಂದು ಸ್ಪೀಸೀಸ್. ಆ್ಯಂಡ್ ಗಲ್ತಾಜಿ ಟೆಂಪಲ್ದು ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳಿ, ಕೇಳುವಂಥ ಚಾನ್ಸಸ್. ಓಕೆ, ಫಾರ್ ಪ್ರಿಲಿಮ್ಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಓಕೆ ಶೋ ಲೆಟ್ ಅಸ್ ಸಿ ಹಿಯರ್. ಏನು ಅಂತಂದ್ರೆ ಆ್ಯಂಡ್ ದಿಸ್ ಹ್ಯಾಸ್ ಬಿನ್ lately published
ಇನ್ ದಿಸ್ ಬುಕ್ ಆಲ್ಸೋ, ಇನ್ ದಿಸ್ ಜರ್ನಲ್ ಆಲ್ಸೋ, ಯಾವುದು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಜರ್ನಲ್ ಅಂತ ಹೇಳಿ ಅಲ್ಲಿನೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇದು ಯಾವ ಜೀನಸ್ಗೆ ಅದು ಒಂದು ಸೇರ್ತದೆ ಅಂದರೆ ಪೋಟುಲಕ ಅಂತ ಹೇಳಿ. ಸ್ಪೀಸೀಸ್ ನೇಮ್ ಭಾರತ್ ಅಂತ ಇಟ್ಟಿದ್ದಾರೆ, ಬಟ್ ಟೋಟಲಿ ಜೀನಸ್ ಅಂತ ಹೇಳಿ ಸ್ಪೀಸೀಸ್ ಅಂತ ಹೇಳಿ ಇದನ್ನ ಪೋಟುಲಕ ಅಂತೇಳಿ ಬಟ್ ಜೀನಸ್ ನೇಮ್. ಆ್ಯಂಡ್ ಪೋಟುಲಕನಲ್ಲಿನೇ ದೇರ್ ಆರ್ 153 ಸ್ಪೀಸೀಸ್. ಓಕೆ, ಪೋಟುಲಕ ಜೀನಸ್ನಲ್ಲಿನೇ ದೇರ್ ಆರ್ 153 ಸ್ಪೀಸೀಸ್ ವರ್ಲ್ಡ್ ವೈಡ್. ಆ್ಯಂಡ್ ದಿಸ್ ಈಸ್ ಫೌಂಡ್ ವೇರ್? ದಿಸ್ ಈಸ್ ಫೌಂಡ್ ಇನ್ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್. ಓಕೆ, ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್ನಲ್ಲಿ ಇದುಗಳು ಸಿಗ್ತದೆ. ಆ್ಯಂಡ್ ಇದ್ರದ್ದು ಒಂದು ಫೀಚರ್ಸ್ ಏನು ಅಂದರೆ, ದೀಸ್ ಪ್ಲಾಂಟ್ಸ್ ಆರ್ ನೋನ್ ಫಾರ್ ದೇರ್ ಟಫ್ನೆಸ್. ತುಂಬ ಗಟ್ಟಿ ಇರುವಂಥ ಈ ಒಂದು ಏನು ಪ್ಲಾಂಟ್. ಅಲಾಂಗ್ ವಿತ್ ದಟ್ ವಾಟರ್ ಸ್ಟೋರಿಂಗ್ ಟಿಶ್ಯೂಸ್ ಆರ್ ದೇರ್. ಓಕೆ, ಆ ಒಂದು ಲೀವ್ಸ್ನಲ್ಲಿ ಏನು ಅಂತಂದರೆ ವಾಟರನ್ನು ಕೂಡ ಸ್ಟೋರ್ ಮಾಡಿರ್ತದೆ ಅದು. ಆ್ಯಂಡ್ ಅಡಾಪ್ಷನ್ ಟು ಎಕ್ಸ್ಟ್ರೀಮ್ ಎನ್ವೈರ್ಮೆಂಟ್ಸ್ ಆಸ್ ವೆಲ್. ತುಂಬ ಜಾಸ್ತಿ ಟೆಂಪ್ರೇಚರ್ ಇತ್ತಂದ್ರೂ ಕೂಡ ಅದು ಏನಾಗ್ತದೆ, ಸರ್ವೈವ್ ಆಗ್ತದೆ. ಆ್ಯಂಡ್ ಕರೆಂಟ್ಲಿ ಏನು ಅಂದರೆ ದೇರ್ ಆರ್ 11 ಸ್ಪೀಸೀಸ್ ರಿಗಾರ್ಡಿಂಗ್ ದೀಸ್. ಓಕೆ, ಸ್ಪೀಸೀಸ್ಗಳು 11 ಥರ ಸಿಕ್ಕಿದಾವೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಇಂಡಿಯಾದಲ್ಲಿ ಏನು ಅಂತಂದರೆ ಓನ್ಲಿ ಇಟ್ ಈಸ್ ಫೌಂಡ್ ಇನ್ ಗಲ್ತಾಜಿ ಹಿಲ್ಸ್, ಹ್ಯಾಸ್ ಐ ಟೋಲ್ಡ್ ಯು. ಅಂದರೆ ಗಲ್ತಾಜಿ ಟೆಂಪಲ್ ಅಲ್ಲಿ ಮಾತ್ರ ಇದು ಕಂಡು ಬರ್ತದೆ ಹೊರತು ಮತ್ತೆ ಬೇರೆ ಕಡೆ ಎಲ್ಲೂ ಕೂಡ ಕಂಡು ಬರಲ್ಲ ನಮ್ಮ ಇಂಡಿಯಾದಲ್ಲಿ. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದಿಸ್. ಓಕೆ, ಪೋರ್ತುಲಕ ಭಾರತ್ ಅಂತ ಹೇಳಿ. ಓಕೆ, ಜಸ್ಟ್ ಇದು ಫೀಚರ್ಸ್ ಏನು, ಎಲ್ಲಿ ಕಂಡು ಬಂತು, ಓಕೆ, ಅದನ್ನೆಲ್ಲವನ್ನ ತಿಳ್ಕೊಳ್ಬೇಕು ಅಷ್ಟೇ. ದಿಸ್ ಈಸ್ ಅ ಪ್ರಿಲಿಮ್ಸ್ ರಿಲೇಟೆಡ್ ಕ್ವಶನ್. ನೆಕ್ಸ್ಟ್ ಈಸ್ FATF condemns Pahalgam attack to release report on state sponsor terror for the first time. FATF, okay, Financial Action Task Force ಅಂತ ಹೇಳಿ. This FATF was been established in the year 1989. 1989 ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಯಾರು ಮಾಡಿದ್ರು? G7 ಸಮ್ಮಿಟ್ ಅವರು. Okay, G7 group have been established this FATF. And idr kelsa eno? The function of FATF is that function of FATF. Let us see. This is the static part. Okay, Financial Action Task Force anta heli. It was established in 1989 by the G7 summit. And also, what is the function of this? This will counter attack, or it will just investigate regarding the money laundering. Okay, ಬ್ಲ್ಯಾಕ್ ಮನಿ ಇದ್ದಿದ್ದು ವೈಟ್ ಮನಿ ಮಾಡ್ತಾರೆ ಅಲ್ವಾ, ಆ ಮನಿ ಲಾಂಡ್ರಿಂಗ್ ಅಡಿಯಲ್ಲಿ ಇದು ಕೆಲಸ ಕೂಡ ಮಾಡ್ತದೆ, ಕೌಂಟರ್ ಅಟ್ಯಾಕ್ ಆಗಿ. ಓಕೆ, ಕೌಂಟರ್ ಆಫ್ ಮನಿ ಲಾಂಡ್ರಿಂಗ್ ಆಸ್ ವೆಲ್. ಓಕೆ, ಕೌಂಟರಿಂಗ್ ಆಫ್ ಮನಿ ಲಾಂಡರಿಂಗ್ ಬ್ಲ್ಯಾಕ್ ಮನಿ ಇದ್ದಿದ್ದು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ತಾ ಇರ್ತಾರಲ್ವಾ. ಅಂದರೆ ಇಲ್ಲೆಜಿಟಿಮೇಟ್ ಮನಿ ಈಸ್ ಕನ್ವರ್ಟೆಡ್ ಇಂಟು ಲೆಜಿಟಿಮೇಟ್ ಅಸೆಟ್ಸ್ ಅಂತ ಹೇಳಿ. ಇಲ್ಲೆಜಿಟಿಮೇಟ್ ಅಂದರೆ ಏನು? ಬ್ಲ್ಯಾಕ್ ಮನಿ ಅಲ್ಲ. ಆ್ಯಂಡ್ ಲೆಜಿಟಿಮೇಟ್ ಅಂದರೆ ಏನು? ವೈಟ್ ಮನಿ. ಓಕೆ, ಅಥೆಂಟಿಕೇಟೆಡ್ ಸೋರ್ಸಿಂದ ಗಳಿಸಿರುವಂಥ ದುಡ್ಡು. ಓಕೆ, ಅದೇನು ಅಂತಂದರೆ ಕನ್ವರ್ಟ್ ಮಾಡ್ತಾ ಇರ್ತಾರೆ ಡ್ಯೂ ಟು ಕರಪ್ಷನ್ ಆಗಿರಲಿ, ಆರ್ ಎಲ್ಸ್ ಕ್ಯಾಸಿನೋಸ್ಗಳಿಂದ, ಆನ್ಲೈನ್ ಗ್ಯಾಮಿಂಗ್ ಮೂಲಕ, ಆರ್ ಎಲ್ಸ್ ಶೆಲ್ ಶೋರ್ ಕಂಪನೀಸ್ಗಳಿದೆ, ಆಫ್ ಶೋರ್ ಆಗಿರ್ಬೋದು. ವೇರಿಯಸ್ ಮೆಥಡ್ಸ್ ಆರ್ ದೇರ್ ಟು ಕನ್ವರ್ಟ್ ದಿಸ್ ಮನಿ ಲಾಂಡ್ರಿಂಗ್. ಬಟ್ ಏನು ಅಂದರೆ FATF ಫಂಕ್ಷನ್ ಏನು? ಇಟ್ ವಿಲ್ ಕಾಂಬ್ಯಾಟ್ ದಿ ಮನಿ ಲಾಂಡ್ರಿಂಗ್ ಆ್ಯಂಡ್ ಆಲ್ಸೋ ದಿ ಟೆರರಿಸಮ್ ಹ್ಯಾಸ್ ವೆಲ್. ಇಟ್ ವಿಲ್ ಕಾಂಬ್ಯಾಟ್ ದ ಟೆರರಿಸಮ್ ಹ್ಯಾಸ್ ವೆಲ್. Investigate the regarding terrorism. Okay? That all is the functions of the FATF. ಇವಾಗ ಏನು ಹೇಳ್ತಾ ಇದೆ ಅಂತಂದರೆ, ವೆರಿ ಇಂಪಾರ್ಟೆಂಟ್. FATF, that is Financial Action Task Force, APEC ಇಂಟರ್ಗವರ್ಮೆಂಟಲ್ ಆಂಟಿ-ಟೆರರ್ ಫಿನಾನ್ಸಿಂಗ್ ವಾಚ್ಡಾಗ್. ಇದು ಯಾರಾದರೂ ಟೆರರಿಸಮ್ ಹಾಗೆ ಹುಟ್ಟೋಕೋದಿಲ್ಲ. ಟೆರರಿಸ್ಟ್ಗಳಿಗೆ ಸೋರ್ಸ್ ಬೇಕು, ಫಂಡಿಂಗ್ಸ್ ಬೇಕು, ದುಡ್ಡು ಯಾರು ನೀಡ್ತಾರೆ, ಹೂ ವಿಲ್ ಫಂಡ್ ಫಾರ್ ದಿಸ್ ಟೆರರಿಸ್ಟ್ ಅಂತ ಹೇಳಿ ಮೇನ್ ಅದು ಗೊತ್ತಾಗಬೇಕು. ವಾಟ್ ಈಸ್ ದ ಸೋರ್ಸ್ ಫಾರ್ ದಿಸ್ ಟೆರರಿಸ್ಟ್ಗಳು ಇಷ್ಟೊಂದು ಬಲಿಷ್ಠರಾಗಿರ್ತಾರೆ ಆ್ಯಂಡ್ ಅಷ್ಟೊಂದು ವೆಪನ್ಸ್ಗಳು ಬರ್ತಾ ಇದೆ, ಅಷ್ಟೊಂದು ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಅಂದರೆ ದುಡ್ಡು ಎಲ್ಲಿಂದ ಬಂತು, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವಾ. ಆ ಒಂದು ಸರ್ಫೇಸ್ ಬಾಟಮ್ ಲೆವೆಲ್ನಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋಕ್ಕೆ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ವಿಲ್ ಇನ್ವೆಸ್ಟಿಗೇಟ್ ದಾಟ್. ಓಕೆ, ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ದಿಸ್ ಈಸ್ ದ ವಾಚ್ಡಾಗ್ ರಿಗಾರ್ಡಿಂಗ್ ಫಿನಾನ್ಸಿಂಗ್ ಫಾರ್ ದಿ ಟೆರರಿಸ್ಟ್. Along with that, ಏನು ಅಂತಂದ್ರೆ after the Pahalgam attack, okay, Indian diplomat have met the FATF meeting. Okay, FATF meeting ನಲ್ಲಿ ಇಂಡಿಯಾ ಕೂಡ ಏನು ಅಂತಂದ್ರೆ ವೇರಿಯಸ್ ಅಥೆಂಟಿಕೇಟೆಡ್ ವ್ಯಾಲಿಡ್ ಪ್ರೂಫ್ ಮೂಲಕ ನಾವು
ಈ ಪಾಕಿಸ್ತಾನ್ ಗವರ್ಮೆಂಟ್ ಈಸ್ ಸಪೋರ್ಟಿಂಗ್ ದ ಟೆರರಿಸ್ಟ್ ಅಂತ ಹೇಳಿ ಅಲ್ಲಿ ಕೂಡ ರಿಪೋರ್ಟ್ನಲ್ಲಿ ವಿತ್ ಪ್ರೂಫ್ ವಿ ಹ್ಯಾವ್ ಪ್ರೊವೈಡೆಡ್ ದೆಮ್ FATFಗೆ. ನಾವು FATF ಈಸ್ ಟೇಕಿಂಗ್ ಒನ್ ಬಿಗ್ ಇನಿಷಿಯೇಟಿವ್. ಏನೊಂದು ದೊಡ್ಡ ಇನಿಷಿಯೇಟಿವ್ ತಗೊಳ್ತಾ ಇದೆ FATF ಅಂದರೆ, ಇಟ್ ವಿಲ್ ರಿಸರ್ಚ್ ಆರ್ ನೆಕ್ಸ್ಟ್ ಟೆರರಿಸಮ್ ಅಂತ ಆಯ್ತು ಅಂತಂದ್ರೆ ಯಾರು ಸ್ಪಾನ್ಸರ್ಶಿಪ್ ಇರ್ತಾರೋ ಅವ್ರುಗಳನ್ನ ಏನು ಮಾಡೋದು, ಗ್ರೇ ಲಿಸ್ಟಿಗೆ ಡೈರೆಕ್ಟಾಗಿ ಹಾಕ್ಬಿಡೋದು. ಮುಂಚೆ ಏನಿತ್ತು, ಎರಡೇ ಕೆಲಸ, ಹ್ಯಾಸ್ ಐ ಟೋಲ್ಡ್ ಯು, ಒಂದು ಮನಿ ಲಾಂಡ್ರಿಂಗ್, ಒಂದು ಟೆರರಿಸಮ್ ಕಾಂಬ್ಯಾಟ್ ಮಾಡೋದು, ಇಷ್ಟೇ ಕೆಲಸ ಇತ್ತು. ಬಟ್ ಇವಾಗ ಹೊಸ ನ್ಯೂ ಇನಿಷಿಯೇಟಿವ್ ಏನು ತಗೊಳ್ತಾ ಇದ್ದಾರೆ ಅಂದ್ರೆ, ಹೂ ಈಸ್ ದ ಸ್ಟೇಟ್ ಸ್ಪಾನ್ಸರ್ಶಿಪ್ ಅಂತ ಕೂಡ ಅದನ್ನ ಕಣ್ಣು ಹಿಡಿದು ಆ ಒಂದು ನೇಷನನ್ನು ಏನು ಮಾಡ್ತಾರೆ ಅಂದರೆ, ಲೈಕ್ ದೇ ವಿಲ್ ಜಸ್ಟ್ ಥ್ರೋ ದಟ್ ನೇಷನ್ ಔಟ್ ಅಂತ ಹೇಳಿ, ಲೈಕ್ ಟ್ರೇಡಿಂಗ್ ಆಗೋದಿಲ್ಲ ಆ ಒಂದು ಸ್ಟೇಟ್ ಜೊತೆ. ಐ ಮೀನ್ ಆ ಒಂದು ನೇಷನ್ನ ಏನಾದರೂ FATFನಲ್ಲಿ ಬ್ಲ್ಯಾಕ್ ಲಿಸ್ಟ್, ಗ್ರೇ ಲಿಸ್ಟ್ ಅಂತ ಇದ್ದಾರದ. ಬ್ಲ್ಯಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ನಲ್ಲಿ ನೋಡಿ, ಬ್ಲ್ಯಾಕ್ ಲಿಸ್ಟ್ನಲ್ಲಿ ಯಾರಾದರೂ ಕಂಟ್ರೀಸ್ಗಳನ್ನ ಮೆನ್ಷನ್ ಮಾಡಿದ್ರು ಅಂತಂದರೆ ಅಲ್ಲಿ ಬೇರೆ ಕಂಟ್ರೀಸ್ಗಳು ಅವ್ರ ಜೊತೆ ಟ್ರೇಡಿಂಗ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಟ್ ಈಸ್ ಲೈಕ್ ಅ ಕ್ಲೋಸೆಸ್ಟ್ ಎಕಾನಮಿ ಫಾರ್ ದೆಮ್ ಇಟ್ ಸೆಲ್ಫ್. ಆ್ಯಂಡ್ ಅಲ್ಲಿ ಕರಪ್ಷನ್ ಜಾಸ್ತಿ ಆಗ್ತಿರುತ್ತೆ ಆ್ಯಂಡ್ ಟೆರರಿಸಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಅಂತಂದರೆ ಫಂಡಿಂಗ್ ಆರ್ ದಿ ಲೋನ್ಸ್ ಫ್ರಮ್ ದಿ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ IMF ಇಂದ ಸಿಗೋದಿಲ್ಲ. ಏನಾದರೂ ಈ ಒಂದು ಲಿಸ್ಟಲ್ಲಿ, ಬ್ಲ್ಯಾಕ್ ಲಿಸ್ಟ್, ಗ್ರೇ ಲಿಸ್ಟ್ನಲ್ಲಿ ಏನಾದರೂ ಈ ಒಂದು ಕಂಟ್ರೀಸ್ಗಳು ಸೇರ್ಕೊಂಡು ಬಿಟ್ರು ಅಂತಂದರೆ ಮುಗಿದೋಯ್ತು. ಮೆನ್ಷನ್ ಆಯಿತು ಅಂತಂದರೆ ದೇ ವಿಲ್ ನಾಟ್ ಗೆಟ್ ದ ಲೋನ್ಸ್ ಫ್ರಮ್ ದಿ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ IMF. ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕೆ ಏನು ಅಂದರೆ ನ್ಯೂ ಇನಿಷಿಯೇಟಿವ್ ತೊಗೊಳ್ತಾ ಇದ್ದಾರೆ, ಹ್ಯಾಸ್ ಐ ಟೋಲ್ಡ್ ಯು. ನ್ಯೂ ಇನಿಷಿಯೇಟಿವ್ ಅಂದ್ರೇನು, ನೆಕ್ಸ್ಟ್ ಮಂತಿಂದ ಫಾರ್ ವಿಚ್ ದ ಫಸ್ಟ್ ಟೈಮ್ ನೋಡಿ, ಫಸ್ಟ್ ಟೈಮ್ ಇದು ಏನು ಮಾಡ್ತಾ ಇದ್ದಾರೆ ಅಂದರೆ, ವಿಚ್ ವಿಲ್ ಇನ್ಕ್ಲೂಡ್ ದ ಸ್ಟೇಟ್ ಸ್ಪಾನ್ಸರ್ಶಿಪ್ ಆಸ್ ಅ ಸಪ್ರೇಟ್ ಸೋರ್ಸ್ ಫಾರ್ ಫಂಡಿಂಗ್ ಆಫ್ ಟೆರರ್. ಪಾಕಿಸ್ತಾನವರೇ ನೋಡಿ, ದೇ ಆರ್ ಫಂಡಿಂಗ್ ಫಾರ್ ದ ಟೆರರಿಸ್ಟ್. ಹೌದಾ? ಅ ಫ್ಯೂನರಲ್ ವೆನ್ ದೆರ್ ವಾಸ್ ಡೆತ್ ಆಫ್ ದಿಸ್ ಟೆರರಿಸ್ಟ್ ಡೆತ್ ಆಯಿತು ಅಂದರೆ ಯಾರಾದರೂ ಪಾಕಿಸ್ತಾನ್ ಫ್ಲ್ಯಾಗನ್ನು ಹಾಕಿ ಅವ್ರಿಗೆ ರೆಸ್ಪೆಕ್ಟಿಂದ ಯಾರಾದರೂ ಈ ಥರ ಬರಿ ಮಾಡ್ತಾರಾ? ನೋ, ನೆವರ್. ಅಂತ ಒಳ್ಳೆ ಕಂಟ್ರಿ ಇತ್ತು, ಅಂತ ಸಪೋರ್ಟಿವ್ ಕಂಟ್ರಿ ಇತ್ತು, ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ದ ಟೆರರಿಸಮ್ ಅಂದರೆ ಯಾವುದೇ ದೇಶಗಳು ಕೂಡ ಈ ಥರ ಸಪೋರ್ಟ್ ಮಾಡಲ್ಲ. ಬಟ್ ವಾಟ್ ದ ಪಾಕಿಸ್ತಾನ್ ಹ್ಯಾವ್ ಡನ್, ಪಾಕಿಸ್ತಾನ್ ಮಿಲಿಟ್ರಿದವರು, ಪಾಕಿಸ್ತಾನ್ ಪೊಲಿಟಿಕಲ್ ಪಾರ್ಟಿದವರು ಎಲ್ಲರೂ ಹೋಗಿ ಆ ಫ್ಯೂನರಲ್, ದಟ್ ವಾಸ್ ರಿಗಾರ್ಡಿಂಗ್ ದ ಟೆರರಿಸ್ಟ್. ಹೌದಾ? ಟೆರರಿಸ್ಟಿಗೆ ಸಂಬಂಧಪಟ್ಟಿರೋ ಅವ್ನು ಸತ್ತಿದ್ದಾನೆ. ಪಹಲ್ಗಾಮ್ ಅಟ್ಯಾಕ್ನಲ್ಲಿ ನಾವು ಕೌಂಟರ್ ಅಟ್ಯಾಕ್ ಆಗಿ ಮಾಡಿದಾಗ ಟೆರರಿಸ್ಟ್ ಸತ್ತಿದ್ದಾನೆ ಅಂತಂದರೆ ದಿ ವೆಂಟ್ ಆ್ಯಂಡ್ ದೇ ಹ್ಯಾವ್ ಮೇಡ್ ದಟ್ ಫ್ಯೂನರಲ್. ಓಕೆ, ಫ್ಯೂನರಲ್ ಎಲ್ಲ ಅಟೆಂಡ್ ಆಗಿದ್ರು. ಈ ಥರ ಆಗೋದ್ರಿಂದ ಓಪನ್ ಆಗಿ ದೇ ಆರ್ ಶೋಯಿಂಗ್ ದ್ಯಾಟ್ ದೇ ಆರ್ ಆಲ್ಸೋ ಇನ್ ಸಪೋರ್ಟಿವ್ ಫಾರ್ ದ ಟೆರರಿಸ್ಟ್. ಅದಕ್ಕೆ ನಾವು ವ್ಯಾಲಿಡ್ ಪ್ರೂಫಿಂದ ವೀಡಿಯೋಸ್ ಆಗಿರಲಿ ಆ್ಯಂಡ್ ಫೋಟೋಸ್ ಆಗಿರಲಿ ಎಲ್ಲನೂ ಕೂಡ ಸಬ್ಮಿಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಇನ್ ದ FATF. ದಟ್ ಈಸ್ ಒನ್ ಆಫ್ ದಿ ಬಿಗ್ ಇನಿಷಿಯೇಟಿವ್ ಟೇಕನ್ ಬೈ ದಿ FATF ಆ್ಯಸ್ ವೆಲ್. ನಾವು ಯಾರಾದರೂ ಯಾವುದೇ ಸ್ಟೇಟ್ನವರು ಏನಾದರೂ ಟೆರರಿಸ್ಟ್ಗಳಿಗೆ ಫಂಡಿಂಗ್ ಮಾಡೋದು ಗೊತ್ತಾಯಿತು ಅಂತಂದರೆ ಡೈರೆಕ್ಟ್ಲಿ ದೇ ವಿಲ್ ಆ್ಯಡ್ ದೆಮ್ ಇನ್ ಅ ಗ್ರೇ ಲಿಸ್ಟ್ ಆರ್ ಅ ಬ್ಲ್ಯಾಕ್ ಲಿಸ್ಟ್. ಮುಗಿದೋಯ್ತು. ಅಲ್ಲಿ ಏನು ಅಂತಂದರೆ ಒಮ್ಮೆ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಅವ್ರು ಏನಾದರೂ ಲಿಸ್ಟ್ನಲ್ಲಿ ಆ್ಯಡ್ ಆಯಿತು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಗೆಟ್ ದ ಲೋನ್ಸ್ ಫ್ರಮ್ ದಿ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ನೋ ಗುಡ್ ಟ್ರೇಡಿಂಗ್ ವಿತ್ ದಿ ಅದರ್ ಫಾರಿನ್ ನೇಷನ್. ಯಾಕಂದರೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದ್ದವ್ರು ನೋಡಿ, ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಸಪೋರ್ಟಿಂಗ್ ಫಾರ್ ದ ಟೆರರಿಸಮ್, ದೇ ಆರ್ ಡೈರೆಕ್ಟ್ಲಿ ಸಪೋರ್ಟಿಂಗ್ ಫಾರ್ ದ ಮನಿ ಲಾಂಡ್ರಿಂಗ್. ಇದನ್ನೆಲ್ಲವನ್ನ ಮಟ್ಟ ಹಾಕೋಕ್ಕೆ FATF ಇರೋದು. ಹೌದಾ? ಆ್ಯಂಡ್ ದಿಸ್ ಈಸ್ ವಾಟ್ ದೇ ಹ್ಯಾವ್ ಟೇಕನ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್. ಆ್ಯಂಡ್ ಡೈರೆಕ್ಟ್ಲಿ ನಾವೇನು ಅಂದರೆ ದ ಇಂಡಿಯಾ ಈಸ್ ಪ್ರೆಷರೈಸಿಂಗ್ ದ FATF ಟು ಆ್ಯಡ್ ದಿಸ್ ಪಾಕಿಸ್ತಾನ್ ಇನ್ ಅ ಗ್ರೇ ಲಿಸ್ಟ್. ಗ್ರೇ ಲಿಸ್ಟ್ ಅಂದರೆ ಏನು? ವಾರ್ನಿಂಗ್ ಅದು. ಬ್ಲ್ಯಾಕ್ ಲಿಸ್ಟ್ ಅಂದರೆ ಮುಗಿದೋಯ್ತು, ಅವ್ರಿಗೆ ಲೋನ್ಸು ಸಿಗಲ್ಲ, ಏನೂ ಸಿಗಲ್ಲ. ಓಕೆ, ಮತ್ತೇನು ಅಂದರೆ ವಾಟ್ ಎವರ್ ದ ಮೆಷರ್ಸ್ ಗಿವನ್ ಬೈ ದಿ FATF ದ್ಯಾಟ್ ಶುಡ್ ಬಿ ಫಾಲೋಡ್ ಹಿಯರ್. ಓಕೆ, FATFದವ್ರದ್ದು ಒಂದು 40 ಮೆಷರ್ಸ್ಗಳಿದೆ. ದರ್ ಆರ್ 40 ಮೆಷರ್ಸ್ ಗಿವನ್ ಬೈ ದ FATF. ಅದನ್ನೆಲ್ಲವನ್ನು ಫಾಲೋ ಮಾಡಬೇಕು ಮೆಂಬರ್ ಕಂಟ್ರೀಸ್ಗಳು. ಅದನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಇಫ್ ದೇ ಸಪೋರ್ಟ್ ಟೆರರಿಸಮ್ ಆರ್ ಇಫ್ ದೇ ಫಿನಾನ್ಸ್ ಫಾರ್ ದ ಟೆರರಿಸಮ್ ಆ್ಯಂಡ್ ಇಫ್ ದೇ ಆರ್ ಇನ್ ಟು ಮನಿ ಲಾಂಡ್ರಿಂಗ್ ಅಂತಂದರೆ ಮುಗಿದೋಯ್ತು. ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಆರ್ ಗ್ರೇ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿಬಿಡ್ತಾರೆ. ಬ್ಲ್ಯಾಕ್ ಲಿಸ್ಟ್ ಆರ್ ಗ್ರೇ ಲಿಸ್ಟ್. ಬ್ಲ್ಯಾಕ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ್ರು ಅಂತಂದರೆ ಏನು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಕಮ್ ಔಟ್ ಫ್ರಮ್ ದ್ಯಾಟ್. ಬರ್ಕಿನಾ ಫಾಸೋ ಅಂತ ಇದೆ ಕಂಟ್ರಿ, ದಟ್ ಈಸ್ ಬಿನ್ ಆ್ಯಡೆಡ್. ಹೌದಾ? ತುಂಬ ಕಂಟ್ರೀಸ್ಗಳು ಆ್ಯಡ್ ಆಗಿದೆ ಅಲ್ಲಿನೂ ಕೂಡ. ಆ್ಯಂಡ್ ಆಲ್ಸೋ ಗ್ರೇ ಲಿಸ್ಟ್ ಅಂತ ಬಂದಾಗ ದೇರ್ ಆರ್ ಅದರ್ ಮೋರ್ ಕಂಟ್ರೀಸ್ ಆಸ್ ವೆಲ್ ದೇ ಹ್ಯಾವ್ ಆ್ಯಡೆಡ್ ಇನ್ ಅ ಗ್ರೇ ಲಿಸ್ಟ್. ಪಾಕಿಸ್ತಾನ್ ಕೂಡ ಗ್ರೇ ಲಿಸ್ಟ್ನಲ್ಲಿ ಇದ್ಕೊಂಡೇ ಬಂದಿದ್ದು, ಅದು ಕೂಡ 2-3 ಸಾತಿ. ನೆಕ್ಸ್ಟ್ ಏನು ಮಾಡ್ತು, ಮತ್ತೆ ಮೆಷರ್ಸ್ಗಳನ್ನ ಫಾಲೋ ಮಾಡ್ತು. ಇಟ್ ವಾಸ್ ಬಿನ್ ರಿವೋಕ್ಡ್ ಫ್ರಮ್ ದಿ ಗ್ರೇ ಲಿಸ್ಟ್. ಇವಾಗ ಗ್ರೇ ಲಿಸ್ಟ್ನಲ್ಲಿ ಅದು ಇಲ್ಲ. ಬಟ್ ಇಂಡಿಯನ್
government is pressurizing the FATF to add this Pakistan in a grey list as well. Grey list ನಲ್ಲಿ ಪಾಕಿಸ್ತಾನ ಆಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. Okay, and let us see in future, okay, whether this Pakistan will be added in the grey list or not. This is regarding that FATF. Next is regarding India backs peaceful resolution of Cyprus question in statement. Okay, recently another Prime Minister Narendra Modi during the visit of the Canada, between that only he has visited the Cyprus. Cyprus president has welcomed the Modi. Cyprus ದು ಏನಾಗ್ತಿದೆ ಅಂತಂದ್ರೆ ಈ ಟರ್ಕಿ ಇದೆ ಅಲ್ವಾ ದೇಶ. Okay, let us analyze in detail here. Turkey. This Turkey ಗೆ ನೇಬರ್ಹುಡ್ ಆಗಿ ಒಂದು ಐಲ್ಯಾಂಡ್ ಇದೆ. ಇಟ್ ಈಸ್ ಇನ್ ಓಷನ್. ಯಾವುದು ಅಂತಂದ್ರೆ ಮೆಡಿಟೇರಿಯನ್ ಸಿ. ಇದು ಮೆಡಿಟೇರಿಯನ್ ಸಿ. ಇಲ್ಲೊಂದು ಏನು ಅಂತಂದ್ರೆ ಐಲ್ಯಾಂಡ್ ಇದೆ. ದಿಸ್ ಐಲ್ಯಾಂಡ್ ಇಸ್ ಕಾಲ್ಡ್ ಆಸ್ ಸಿಪ್ರಸ್. ಓಕೆ, ಈ ಮೆಡಿಟೇರಿಯನ್ ಸೀನಲ್ಲಿ ಒಂದು ಸಿಪ್ರಸ್ ಅಂತ ಒಂದು ಐಲ್ಯಾಂಡ್ ಇದೆ, ಒಂದು ದೇಶ ಅದು. ಆ್ಯಂಡ್ ಇದ್ರದ್ದು ನಾರ್ದರ್ನ್ ಪಾರ್ಟ್ ಇದೆ ಅಲ್ವಾ, ದಟ್ ಈಸ್ ಸ್ಟಿಲ್ ಅಂಡರ್ ದ ಹ್ಯಾಂಡ್ಸ್ ಆಫ್ ದಿಸ್ ಟರ್ಕಿ. ಟರ್ಕಿ ಇನ್ವೈಟ್ ಮಾಡಿಬಿಟ್ಟಿದೆ ನಾರ್ದರ್ನ್ ಪಾರ್ಟ್ ಆಫ್ ದಿ ಸಿಪ್ರಸ್. ದೇರ್ ಆರ್ 2 parts ಹಿಯರ್. ಸಿಪ್ರಸ್ನಲ್ಲಿ 2 ಪಾರ್ಟ್ ಇದೆ. ಒಂದು ಟರ್ಕಿ ಆಕ್ಯುಪೈಡ್ ಸಿಪ್ರಸ್ಸು, ಇನ್ನೊಂದು ಏನು ಅಂತಂದ್ರೆ ದಿಸ್ ರಿಪಬ್ಲಿಕ್ ಸಿಪ್ರಸ್ ಅಂತ ಹೇಳಿ, ವೇರ್ ದೇರ್ ಇಸ್ ಎ ಗವರ್ಮೆಂಟ್ ಆಫ್ ದ ಓನ್ ಸಿಪ್ರಸ್. ಓಕೆ, ಆ್ಯಂಡ್ ಇಲ್ಲಿ ಏನಂತಂದ್ರೆ ಟರ್ಕಿ ಇಸ್ ಇನ್ ಸಪೋರ್ಟ್ ಫಾರ್ ದಿ ಪಾಕಿಸ್ತಾನ್. ಓಪನ್ ಆಗಿನ ಬ್ರದರ್ಹುಡ್ ಅಂತ ಹೇಳ್ಕೊಳ್ತದೆ. And we are not having much good relationship with them. We are having diplomatic relationship with India. India ಏನಿದೆ, ಓನ್ಲಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಇದೆ ಇವಾಗ. ಹೌದಾ? ದಿಸ್ ಈಸ್ ಸಪೋರ್ಟಿಂಗ್ ಫಾರ್ ದಿ ಪಾಕಿಸ್ತಾನ್. ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇಂಡಿಯಾ ಈಸ್ ಸ್ಟ್ಯಾಂಡಿಂಗ್ ಹ್ಯಾಸ್ ಅ ಡಿಪ್ಲೊಮ್ಯಾಟಿಕ್. ಆ್ಯಂಡ್ ಇದು ಶತ್ರು. ಟರ್ಕಿ ಆ್ಯಂಡ್ ಸಿಪ್ರಸ್ ಆರ್ ಎನಿಮಿ ಕಂಟ್ರೀಸ್ ನಾವು. ಆ್ಯಂಡ್ ಇಂಡಿಯಾ ಈಸ್ ಸಪೋರ್ಟಿಂಗ್ ದ ಸಿಪ್ರಸ್ ಹಿಯರ್. ಇಟ್ ಈಸ್ ಅ ಫ್ರೆಂಡ್ ಫಾರ್ ಸಿಪ್ರಸ್ ನಾವು. ನೀವು ಏನಾದರೂ ವಿ ಆರ್ ಗಿವಿಂಗ್ ದ ವಾರ್ನಿಂಗ್ ಇಂಡೈರೆಕ್ಟ್ಲಿ. ದ ಇಂಡಿಯನ್ ಗವರ್ಮೆಂಟ್ ಈಸ್ ಸಪೋರ್ಟಿಂಗ್ ಫಾರ್ ದಿ ಸಿಪ್ರಸ್ ದಟ್ ನೀವೇನಾದರೂ ಟರ್ಕಿದವರು, ಇಫ್ ದ ಟರ್ಕಿ ಗವರ್ಮೆಂಟ್ ಈಸ್ ಸಪೋರ್ಟಿಂಗ್ ಫಾರ್ ದಿ ಪಾಕಿಸ್ತಾನ್, ವಿ ವಿಲ್ ಸಪೋರ್ಟ್ ಫಾರ್ ದಿ ಸಿಪ್ರಸ್. ಎನಿವೇ ವಾಟ್ ಎವರ್ ಯು ಹ್ಯಾವ್ ಇನ್ವೆಡೆಡ್, ಓಕೆ, ವಿ ವಿಲ್ ಗೆಟ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಗಿವ್ ಫಾರ್ ದಿ ಸಿಪ್ರಸ್ ಅಂತ ಹೇಳಿ. ಹೇಗೆ? ವಿ ವಿಲ್ ಸಪೋರ್ಟ್ ದೆಮ್ ಬೈ ಡೂಯಿಂಗ್ ದ ಟ್ರೇಡಿಂಗ್ ಆ್ಯಂಡ್ ಆಲ್ಸೋ ಬೈ ಜಸ್ಟ್ ಎಕ್ಸ್ಪೋರ್ಟಿಂಗ್ ಲಾಟ್ ಆಫ್ ದಿ ಮಿಸೈಲ್ಸ್ ಫಾರ್ ದೆಮ್. ಒಂದು ಸ್ಟ್ರೆಂಥನ್ ಅಪ್ ಮಾಡೋದು. ಅದಕ್ಕೆ ಏನು ಅಂತಂದರೆ ಟರ್ಕಿದವರು ನಮಗೆ ಶತ್ರು ಆಗಲ್ಲ. ದಿ ಡೋಂಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ಇಂಡಿಯಾ ಓಪನ್ಲಿ ಅಂತ ಹೇಳಿ. ಓಕೆ, ಕೌಂಟರ್ ಅಟ್ಯಾಕ್ ಆಗಿ ವಿ ಆರ್ ಹೆಲ್ಪಿಂಗ್ ಫಾರ್ ದಿ ಸಿಪ್ರಸ್. ಸಿಪ್ರಸ್ ಏನು ಅಂತಂದರೆ ಇಟ್ ಈಸ್ ಸಪೋರ್ಟಿಂಗ್ ಇನ್ ದಿ ಕಾಶ್ಮೀರ್ ಇಶ್ಯೂ ಆಸ್ ವೆಲ್ ಫಾರ್ ಇಂಡಿಯಾ. ಕಾಶ್ಮೀರ್ ಇಶ್ಯೂ ಅಂತ ಬಂದಾಗ ಯಾವಾಗಲೂ ನೋಡಿ ಇಂಡಿಯಾಗೆ ಸಪೋರ್ಟ್ ಮಾಡಿದ್ದದು ಜಾಸ್ತಿ, ನಾಟ್ ಫಾರ್ ದಿ ಪಾಕಿಸ್ತಾನ್. ಅಲಾಂಗ್ ವಿತ್ ದ್ಯಾಟ್ ಈ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ ಅಲ್ವಾ, ಅಲ್ಲೂ ಕೂಡ ನಾವು ಪರ್ಮನೆಂಟ್ ಮೆಂಬರ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದು. ಓಕೆ, ಸಪೋರ್ಟ್ ಮಾಡ್ತು ವೋಟಿಂಗ್ನಲ್ಲಿನೂ ಕೂಡ. ಸಿ ಹೌ ದ ಗುಡ್ ರಿಲೇಷನ್ಶಿಪ್ ವಿ ಆರ್ ಹ್ಯಾವಿಂಗ್ ವಿತ್ ದ ಸಿಪ್ರಸ್. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದಿಸ್ ಆರ್ಟಿಕಲ್. ಸಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನಾವು ದ ನಾರ್ದರ್ನ್ ಸಿಪ್ರಸ್ ಕನ್ಸಿಸ್ಟಿಂಗ್ ಆಫ್ ದಿ ನಾರ್ತ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ ಆಫ್ ಸಿಪ್ರಸ್ ಈಸ್ ಬ್ಯಾಕ್ಡ್ ಬೈ ಟರ್ಕಿ. ಓಕೆ, ಟರ್ಕಿ ಏನು ಅಂತಂದರೆ ತುಂಬ ಕಣ್ಣಿಟ್ಟಿದೆ. ಇದು ಟೋಟಲ್ ನಾರ್ದರ್ನ್ ಸಿಪ್ರಸ್ ಆ್ಯಂಡ್ ಆಲ್ಸೋ ದಿ ಈಸ್ಟರ್ನ್ ಪಾರ್ಟ್ ಆಫ್ ಸಿಪ್ರಸ್. ಅಲಾಂಗ್ ವಿತ್ ಏನಂದ್ರೆ ಈ ಸಿಪ್ರಸ್ಸೇ 2 ಭಾಗ ಆಗಿ ಡಿವೈಡ್ ಆಗಿದೆ. ಸಿಯಾ ಡಿವೈಡೆಡ್ ಕ್ಯಾಪಿಟಲ್ಸ್ ಆಫ್ ಸಿಪ್ರಸ್. ಓಕೆ, ಒಂದು ನಿಕೋಸಿಯಾ ಅಂತ ಹೇಳಿ ಆ್ಯಂಡ್ ಪಾರ್ಟ್ಸ್ ಆಫ್ ದಿ ನಾರ್ದರ್ನ್ ಸಿಪ್ರಸ್ ಅಂತ ಹೇಳಿ. ದಟ್ ಈಸ್ ವೈ ಏನು ಅಂತಂದರೆ ಮೋದಿ ಈಸ್ ಸಪೋರ್ಟಿಂಗ್ ದೆಮ್. ಅಲಾಂಗ್ ವಿತ್ ದ್ಯಾಟ್, ಓಕೆ, ಲೆಟ್ ಅಸ್ ಸಿ ಇಂಡಿಯಾ ಮತ್ತು ಸಿಪ್ರಸ್ ಫ್ರೆಂಡ್ಶಿಪ್ ಏನು ಅಂತೇಳಿ. ಇಂಡಿಯಾ ಮತ್ತು ಸಿಪ್ರಸ್ ಫ್ರೆಂಡ್ಶಿಪ್ ಏನು ಅಂತಂದರೆ 1950s ಟೈಮ್ನಲ್ಲಿಂದನೇ ಇದೆ. ಓಕೆ, ಆ್ಯಂಡ್ ಆಲ್ಸೋ ಏನು ಅಂತಂದರೆ ದಿ ಸಿಪ್ರಸ್ ಸಪೋರ್ಟ್ಸ್ ಇಂಡಿಯಾ ಫಾರ್ ದಿ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್. ಆ್ಯಸ್ ಐ ಟೋಲ್ಡ್ ಯು, UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಾವು ಪರ್ಮನೆಂಟ್ ಮೆಂಬರ್ ಆಗಲಿ ಅಂತ ಹೇಳಿ ಯಾವಾಗಲೂ ಸಿಪ್ರಸ್ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ಓಕೆ, ಆ್ಯಂಡ್ ಆಲ್ಸೋ ಇಂಡಿಯಾ ಸಪೋರ್ಟ್ ಸಿಪ್ರಸ್ ಆನ್ ಸಿಪ್ರಸ್ ಕ್ವೆಶನ್. ಆ್ಯಸ್ ಐ ಟೋಲ್ಡ್ ಯು, ಟರ್ಕಿ ಜೊತೆ ಅವ್ರದ್ದು ಏನು ಅಂತಂದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಇದೆ ಅಲ್ವಾ, ಸಿಪ್ರಸ್ ಆ್ಯಂಡ್ ಟರ್ಕಿ. ವಾರ್ ಆಗ್ತಾ ಇರ್ತದೆ ಕೆಲವೊಮ್ಮೆ. ಆ್ಯಂಡ್ ದಟ್ಸ್ ವೈ ಏನು ಅಂದರೆ ವಿ ವಿಲ್ ಸಪೋರ್ಟ್ ದಿ ಸಿಪ್ರಸ್ ಡ್ಯೂರಿಂಗ್ ದಟ್ ಟೈಮ್. ತುಂಬ ಒಂದು ಒಳ್ಳೆ ಫ್ರೆಂಡ್ ಇರೋದು ಈ ಒಂದು ಕಂಟ್ರಿ. ಯು ಶುಡ್ ನೋ ರಿಗಾರ್ಡಿಂಗ್ ದಿಸ್ ಸಿಪ್ರಸ್ ಆಸ್ ವೆಲ್. And along with that, okay, see here, very important. Since 1974, Cyprus has been divided between
Turkey backed Northern Cyprus and also the internationally recognized public Cyprus ಅಂತ ಹೇಳಿ. ಸಿಪ್ರಸ್ ಎರಡು ಭಾಗ ಆಗಿದೆ. ಒಂದೇನು ಟರ್ಕಿ ಇನ್ವೇಡೆಡ್ ಸಿಪ್ರಸ್. ಟರ್ಕಿ ಅಂದ್ರೆ ನಾರ್ದರ್ನ್ ಸಿಪ್ರಸ್ ಇದೆ ಅಲ್ವಾ, ನಾರ್ದರ್ನ್ ಸಿಪ್ರಸ್ ದಟ್ ಈಸ್ ಇನ್ವೇಡೆಡ್ ಬೈ ದಿ ಟರ್ಕಿ. ಇನ್ನೊಂದೇನಿದೆ, ಇನ್ನೊಂದು ಭಾಗ ಯಾವುದು ಅಂದ್ರೆ ರಿಪಬ್ಲಿಕ್ ಸಿಪ್ರಸ್ ಅಂತ ಹೇಳಿ. ದಟ್ ಈಸ್ ದ ಡಿಸ್ಪ್ಯೂಟ್ ಈಸ್ ದೇರ್ ಬಿಟ್ವೀನ್ ಟರ್ಕಿ ಅಂಡ್ ಸಿಪ್ರಸ್ ಆಸ್ ವೆಲ್. This is regarding this article. Okay. And also ಏನು ಅಂತಂದ್ರೆ ಸಿ ಹೌಸ್ ದ ಸಿಪ್ರಸ್ ಈಸ್ ಬಿನ್ ಸಪೋರ್ಟಿಂಗ್ ಫಾರ್ ಇಂಡಿಯಾ ಅಂದರೆ ಕಾಶ್ಮೀರ್ ಇಶ್ಯೂನಲ್ಲಿ ಸಪೋರ್ಟ್ ಮಾಡಿದೆ. ಆ್ಯಂಡ್ ಆಲ್ಸೋ ಪರ್ಮನೆಂಟ್ ಸೀಟ್ ನಮ್ಗೆ ಸಿಗಲಿ ಅಂತ ಹೇಳಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲೂ ಕೂಡ ನಮ್ಮ ಇಂಡಿಯಾದವರು ಸಪೋರ್ಟ್ ಮಾಡಿದೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಬಿನ್ ಹೆಲ್ಪಿಂಗ್ ಫಾರ್ ಅಸ್ ಇನ್ ಗೆಟಿಂಗ್ ದ ಸೀಟ್ ಇನ್ ದ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿನಲ್ಲೂ ಕೂಡ ನಮಗೂ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೆ. ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಆರ್ಟಿಕಲ್. You should know India and Cyprus relationship. The next last article is, this is editorial part. Okay, India's uneasy balancing act in the Bay of Bengal. Okay. There is a BIMSTEC. BIMSTEC. What is this BIMSTEC? What is the full form of that? Let's analyze here. BIMSTEC. Okay. BIMSTEC. What is the full form of this? This is the Bay of Bengal. Bay of Bengal. B stands for Bay of Bengal. I stands for initiative. Bay of Bengal initiative for multi-sectoral. Okay, multi-sectoral technical and economic cooperation ಅಂತ ಹೇಳಿ. Economic cooperation. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಢಾಕಾ. ದಟ್ ಈಸ್ ಇನ್ ಬಾಂಗ್ಲಾದೇಶ್ನಲ್ಲಿದೆ. ಹೌದಾ? BIMSTEC ನೋಡಿ, ಬೇ ಆಫ್ ಬೆಂಗಾಲ್ ಆ ಸಮುದ್ರ ಇದೆ ಅಲ್ವಾ, ಅಲ್ಲಿ ಇರುವಂಥ ನೇಬರಿಂಗ್ ಕಂಟ್ರೀಸ್ಗಳು ಎಲ್ಲವೂ ಕೂಡ ದೇ ಆರ್ ದ ಮೆಂಬರ್ಸ್ ಆಫ್ ದಿಸ್ BIMSTEC. ಇದರಲ್ಲಿ ಎಷ್ಟು ಕಂಟ್ರೀಸ್ಗಳಿದೆ? ದೇರ್ ಆರ್ 7 countries ಆಸ್ ಅ ಮೆಂಬರ್ಸ್ ಫಾರ್ ದಿಸ್ BIMSTEC. 7 countries are the members for here. ಏನು ಮಾಡ್ತದೆ ಇದ್ರ ಕೆಲಸ ಏನು ಅಂತಂದ್ರೆ, ಹಿಯರ್ ಓನ್ಲಿ ಇಟ್ ವಿಲ್ ಟೆಲ್. ಮಲ್ಟಿ ಸೆಕ್ಟರ್ನಲ್ಲಿ ಏನು ಅಂದರೆ ಒಬ್ರಿಗೊಬ್ರು ಏನು ಮಾಡೋದು, ಟ್ರೇಡಿಂಗ್ನ ಮಾಡೋದು ಅಂತ ಹೇಳಿ. ಟ್ರೇಡಿಂಗ್ ಇಟ್ ಮೈಟ್ ಬಿ ಇನ್ ದ ಫಾರ್ಮ್ ಆಫ್ ಟೆಕ್ನಿಕಲ್ ಆಗಿರ್ಬೋದು, ಎಕನಾಮಿಕಲಿ ಕೋಆಪರೇಷನ್ ಕೂಡ ಕೊಡಬೇಕಾಗ್ತದೆ. ದಟ್ ಈಸ್ ವಾಟ್ ಸೈಂಟಿಫಿಕಲಿ ನಾವು ಟೆಕ್ನಾಲಜಿನ ಹಂಚ್ಕೊಳ್ಳೋದಾಗಿರಲಿ ಆ್ಯಂಡ್ ಆಲ್ಸೋ ಎಕನಾಮಿಕ್ಗೆ ಬೂಸ್ಟ್ ಮಾಡೋದಕ್ಕೆ ವಿ ಶುಡ್ ಹೆಲ್ಪ್ ಅಂತ ಹೇಳಿ. ದಿಸ್ ಈಸ್ ದಿ ಮೋಟೋ. ಲೆಟ್ ಅಸ್ ಅನಲೈಸ್ ಹಿಯರ್. And let us see here. Okay. Which are the member countries anta heli. These are the member countries. First India. Bay of Bengal ಸುತ್ತ ಇರುವಂಥ ಕಂಟ್ರೀಸ್ಗಳು ಯಾವುದು? ಇಂಡಿಯಾ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಶ್ರೀಲಂಕಾ, ನಾರ್ತ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಓಕೆ, ಅದು ಸಾರ್ಕ್ ಬಂದ್ಬಿಡ್ತದೆ, ಮತ್ತು ಚೈನಾ ಅದು ಎಲ್ಲವೂ ಕೂಡ. ದೀಸ್ ಆರ್ ದ ಕಂಟ್ರೀಸ್ ದಟ್ ಆರ್ ದ ಮೆಂಬರ್ಸ್ ಆಫ್ ದಿ ಯಾವುದು BIMSTEC. ಓಕೆ, ಲೆಟ್ ಅಸ್ ಅನಲೈಸ್ ಹಿಯರ್. ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಸಿ ಇನ್ ದಿಸ್ ಆರ್ಟಿಕಲ್ ಏನು ಅಂತಂದ್ರೆ, ಈ ಆರ್ಟಿಕಲ್ನಲ್ಲಿ ನೋಡಿ, ಈ ಕಾರ್ಗೋ ಟ್ರೇಡಿಂಗ್ ಜಾಸ್ತಿ ಆಗ್ತದೆ. ಕಾರ್ಗೋ ಕಂಟೈನರ್ಸ್ಗಳು ಏನು ಅಂತಂದ್ರೆ ಬೂಸ್ಟ್ ಕೂಡ ಜಾಸ್ತಿ ಆಗ್ತದೆ. ಎಕ್ಸ್ಪೋರ್ಟ್ ವಿ ಆರ್ ಡೂಯಿಂಗ್ ಅಲಾಟ್. ಬಟ್ ಏನು ಅಂತಂದ್ರೆ ಇಲ್ಲಿ ಈ ಕಾರ್ಗೋ ಥ್ರೌಟ್ಪುಟ್ ಅಟ್ ವಿಶಾಖಪಟ್ಟಣಂ, ದಟ್ ಈಸ್ ಇನ್ ಆಂಧ್ರ ಪ್ರದೇಶ್ನಲ್ಲಿ ಇರುವಂಥ ಒಂದು ವಿಶಾಖಪಟ್ಟಣಂ ಆಗಿರ್ಬೋದು, ಪ್ಯಾರಾಡೀಪ್, ಒಡಿಶಾ ಆಗಿರ್ಬೋದು, ಹಲ್ದಿ ಆಗಿರ್ಬೋದು, ಆಲ್ ದೀಸ್ ಏನು ಅಂತಂದ್ರೆ ಇಲ್ಲೆಲ್ಲವೂ ಕೂಡ ಏನು ಅಂದರೆ ರ್ಯಾಪಿಡ್ಲಿ ಆರ್ ಸ್ಟಡಿಲಿ ಏನು ಅಂತಂದರೆ ದೇರ್ ಈಸ್ ಅ ಗ್ರೋತ್ ಇನ್ ದೀಸ್ ಪೋರ್ಟ್ಸ್. ಓಕೆ, ಸಿಹಾ ಏನು ಅಂತಂದ್ರೆ ಈ ಒಂದು ಎಲ್ಲಿ ಸಿಹಾ ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಶಾದಲ್ಲಿರುವಂಥ ಪ್ಯಾರಾದೀಪ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ವೆಸ್ಟ್ ಬೆಂಗಾಲ್ದಾಗಿರ್ಬೋದು ಪೋರ್ಟ್, ಅವೆಲ್ಲವೂ ಕೂಡ ಏನು ಅಂದರೆ ಜಾಸ್ತಿ ಇಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಥ್ರೂ ದ ಪೋರ್ಟ್ಸ್. ಇಟ್ ಈಸ್ ಹೆಲ್ಪಿಂಗ್ ಅಸ್ ಆ್ಯಂಡ್ ಆಲ್ಸೋ ಸ್ಟಡಿಲಿ ಏನು ಅಂತಂದರೆ ಇಟ್ ಈಸ್ ಬೂಸ್ಟಿಂಗ್ ದ ಎಕಾನಮಿ ಆಸ್ ವೆಲ್. ಬಟ್ ದ ಇಶ್ಯೂ ಈಸ್ ದ್ಯಾಟ್ ಏನು ಅಂತಂದರೆ ದೇರ್ ಈಸ್ ಒನ್ ಕೋಆಪ್ರೇಷನ್. ಓಕೆ, ಒಂದು ಅಗ್ರಿಮೆಂಟ್ ಇದೆ. ಅಗ್ರಿಮೆಂಟ್ ನೇಮ್ ಏನು ಅಂತಂದರೆ BIMSTEC ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಹೇಳಿ, MTCA. ಓಕೆ, BIMSTEC MTCA. Sorry, what is this MTCA?
ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಕೋಆಪರೇಷನ್ ಅಗ್ರಿಮೆಂಟ್. ಈ ಎಲ್ಲ ಮೆಂಬರ್ ಕಂಟ್ರೀಸ್ಗಳು ಏನು ಮಾಡಬೇಕು, ದೇ ಶುಡ್ ಸಪೋರ್ಟ್ ಈಚ್ ಅದರ್ ಅಂತ ಹೇಳಿ ಫಾರ್ ಟ್ರೇಡಿಂಗ್ ಪರ್ಪಸ್. ಆ ಟ್ರೇಡಿಂಗ್ ಯಾವುದು, ನಾಟ್ ಅ ಲ್ಯಾಂಡ್, ಓಕೆ, ಲ್ಯಾಂಡ್ ಮೂಲಕ ಅಲ್ಲ, ಬಟ್ ಏನು ಅಂದರೆ ಮ್ಯಾರಿಟೈಮ್ ಮೂಲಕ, ಸಮುದ್ರದ ಮೂಲಕ. ಏನು ಅಂದರೆ ಪೋರ್ಟ್ಸ್ಗಳಿಗೆ ನಮ್ಮ ಒಂದು ಕಂಟೈನರ್ಸ್ ತಲುಪಲಿಕ್ಕೆ, ನಮ್ಮ ಒಂದು ಶಿಪ್ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಈ ಒಂದು ಅಗ್ರಿಮೆಂಟ್ ಇರೋದು, ಹೌದಾ. ಈ ಒಂದು ಅಗ್ರಿಮೆಂಟ್ನಲ್ಲಿ ಏನು ಅಂತಂದರೆ ರೀಸೆಂಟ್ಲಿ ಒಂದು ಫ್ರಿಕ್ಷನ್ ಬರ್ತಾ ಇದೆ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಅಗ್ರಿಮೆಂಟ್ ರಿಗಾರ್ಡಿಂಗ್ ದ ಟ್ರಾನ್ಸ್ಶಿಪ್ಮೆಂಟ್ ಅಂತ ಹೇಳಿ. ಟ್ರಾನ್ಸ್ಶಿಪ್ಮೆಂಟ್ ಹ್ಯಾವ್ ಬಿನ್, ಇಟ್ ಈಸ್ ಬಿನ್ ಡೆಟೋರೇಟಿಂಗ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟುಕ್ ಬ್ಯಾಕ್ ದ್ಯಾಟ್ ಇನಿಷಿಯೇಟಿವ್. ಅದನ್ನು ಕೂಡ ನಾವು ಹಿಂದ್ಗಡೆ ತೊಗೊಂಡ್ವಿ ಅರ್ಲಿ ಏಪ್ರಿಲ್ನಲ್ಲಿ. ಇದೇ ಏಪ್ರಿಲ್ನಲ್ಲಿ ಏನು ಅಂತಂದರೆ ಇಂಡಿಯಾ ವಿತ್ಡ್ರೂ ದಿ ಟ್ರಾನ್ಸ್ಶಿಪ್ ಫೆಸಿಲಿಟಿ, ಓಕೆ. ಟ್ರಾನ್ಸ್ಶಿಪ್ ಫೆಸಿಲಿಟಿಯನ್ನು ನಾವು ವಿಡ್ರೂ ಮಾಡ್ಕೊಂಡಿದ್ದೀವಿ ಫ್ರಮ್ ದಿ ಬಾಂಗ್ಲಾದೇಶ್. ಇವಾಗ ಇಂಡಿಯಾ ಮತ್ತು ಬಾಂಗ್ಲಾದೇಶ್ದು ಮ್ಯಾರಿಟೈಮ್ ಪೋರ್ಟ್ಸ್ಗಳು ರಿಗಾರ್ಡಿಂಗ್ ದ್ಯಾಟ್ ಇಟ್ ಈಸ್ ಹ್ಯಾವಿಂಗ್ ದಿ ಫ್ರಿಕ್ಷನ್ ಹಿಯರ್. ಏನಕ್ಕೆ ಅಂದರೆ ನಮ್ಮಲ್ಲಿ ಪೋರ್ಟ್ಸ್ಗಳಿದೆ ಅಲ್ವಾ, ದೇರ್ ಆರ್ ಪೋರ್ಟ್ಸ್ಗಳು ದೇರ್ ವೆರಿ ಬ್ಯುಸಿ, ತುಂಬ ಬ್ಯುಸಿ ಇದೆ, ಓಕೆ. ವೆಸ್ಟ್ ಬೆಂಗಾಲ್ ಪೋರ್ಟ್ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಲೈಕ್ ಚೆನ್ನೈ, ಆಲ್ ದೀಸ್ ಪೋರ್ಟ್ಸ್ ಆರ್ ವೆರಿ ಬ್ಯುಸಿ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ. ಏನಕ್ಕೆ ನಾವು ವಿಡ್ರೂ ಮಾಡ್ಕೊಂಡ್ವಿ ಬಾಂಗ್ಲಾದೇಶ್ ಒಂದು ಅಗ್ರಿಮೆಂಟ್ ಅಂತಂದರೆ ನಮ್ಮ ಒಂದು ಎಕ್ಸ್ಪೋರ್ಟರ್ಸ್ಗೆ, ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ ಹೊಡೆತ ಬೀಳ್ತಾ ಇತ್ತು. ಯಾಕಂದರೆ ಈ ಕಂಟೈನರ್ಸ್ಗಳನ್ನು ಬೇಗನೆ ಶಿಪ್ಮೆಂಟ್ ಮಾಡಬೇಕು, ಅವನ್ನೆಲ್ಲವೂ ಕೂಡ ಶಿಪ್ನ ಬೇಗನೆ ಕಳಿಸ್ಬೇಕು. ದೇರ್ ವಿಲ್ ಬಿ ಡ್ಯೂರಬಲ್ ಗೂಡ್ಸ್ ಆ್ಯಂಡ್ ನಾಟ್ ಡ್ಯೂರಬಲ್. ಐ ಮೀನ್ ಕೆಲವೊಂದಿಷ್ಟು ಏನು ಅಂತಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್ನ ಕೂಡ ಕಳಿಸ್ತಾ ಇರ್ತೀವಿ, ಗಾರ್ಮೆಂಟ್ಸ್ನ ಕೂಡ ಕಳಿಸ್ತಾ ಇರ್ತೀವಿ, ಹೌದಾ. ಈ ಥರ ಏನು ಅಂತಂದರೆ ಬೇಗನೆ ಏನು ಅಂದರೆ ಶಿಪ್ಮೆಂಟ್ ಮಾಡುವಂಥ ಒಂದು ಏನು ಅಂತಂದ್ರೆ ಎಕ್ಸ್ಪೋರ್ಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ. ದಟ್ ಈಸ್ ವೈ ದ ಕನ್ಸರ್ನ್ ಫಾರ್ ಅಸ್ ಈಸ್ ದ್ಯಾಟ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೆ ಇದು ಏನು ಅಂತಂದರೆ ಲಾಸ್ ಆಗಬಾರ್ದು ಅಂತ ಹೇಳಿ. ದಟ್ ಈಸ್ ವೈ ವಿ ಹ್ಯಾವ್ ರಿವೋಕ್ಡ್ ಆರ್ ವಿ ಹ್ಯಾವ್ ಜಸ್ಟ್ ವಿಡ್ರೂ ದಿಸ್ ಅಗ್ರಿಮೆಂಟ್ ಹಿಯರ್. ಬಟ್ ಬಾಂಗ್ಲಾದೇಶ್ ಏನು ಮಾಡ್ತು ಅಂದರೆ ಬಾಂಗ್ಲಾದೇಶ್ ದೇ ವೇರ್ ಮಚ್ ಡಿಪೆಂಡಿಂಗ್ ಆನ್ ಅವರ್ ಪೋರ್ಟ್ಸ್ ಓನ್ಲಿ. ನಮ್ಮ ಪೋರ್ಟ್ಸ್ ಮೇಲೆ ತುಂಬ ಅವರು ಏನು ಅಂತಂದರೆ ಅವಲಂಬಿತರಾಗಿದ್ದರು. ಏನಕ್ಕೆ, ಬಿಕಾಸ್ ಅವರ್ ಪೋರ್ಟ್ಸ್ ಆರ್ ವೆರಿ ಮಚ್ ಅಪ್ಗ್ರೇಡೆಡ್ ಆಗಿರಲಿ ಆ್ಯಂಡ್ ಶಿಪ್ಮೆಂಟ್ ಮಾಡೋದು ಕೂಡ ಬೇಗನೆ ಆಗೋದು ನಮ್ಮ ಇಂಡಿಯಾದಲ್ಲಿ. ಬಟ್ ಏನಂದರೆ ನಮ್ಮಲ್ಲಿ ಕ್ಯೂ ಜಾಸ್ತಿ ಆಗ್ತಾ ಬರ್ತಾ ಇರ್ತದೆ ಶಿಪ್ಮೆಂಟ್ ಮಾಡೋದಕ್ಕೆ, ಕಳಿಸೋದಕ್ಕೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಟ್ರಾಫಿಕ್ ಆಗಿಬಿಡೋದು ನಮ್ಮ ಒಂದು ಪೋರ್ಟ್ಸ್ಗಳಲ್ಲಿ. ಅದಕ್ಕೆ ಏನು ಮಾಡಿದ್ರು, ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ವಿಡ್ರೂ ದಿಸ್ ಅಗ್ರಿಮೆಂಟ್ ವಿತ್ ದಿ ಬಾಂಗ್ಲಾದೇಶ್. ದ್ಯಾಟ್ ನಮ್ಮ ಇಂಡಿಯನ್ ಎಕ್ಸ್ಪೋರ್ಟರ್ಸ್ನ ಮೊದಲು ಉಳಿಸೋಣ, ಓಕೆ, ಅವ್ರಿಗೆ ಹೆಲ್ಪ್ ಮಾಡೋಣ. ಈ ಥರ ಟ್ರಾಫಿಕ್ ಎಲ್ಲ ಆಗ್ಬಿಡ್ತು ಅಂದರೆ ಈ ಪೆರಿಷಬಲ್ ಗೂಡ್ಸ್ಗಳು ಏನಾಗ್ಬಿಡ್ತದೆ, ಹಾಳಾಗ್ಬಿಡ್ತದೆ. ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಗೂಡ್ಸ್ಗಳು ಹಾಳಾಗೋದಕ್ಕಿಂತ ಏನು ಅಂದರೆ ಫಸ್ಟ್ಲಿ ನಮ್ಮವ್ರಿಗೆ ಪ್ರಿಫರೆನ್ಸ್ ಕೊಡೋಣ ಅಂತೇಳಿ ಇಟ್ ಈಸ್ ದ ಪ್ಲಾನ್. ಅಲಾಂಗ್ ವಿತ್ ದ್ಯಾಟ್ ಏನು ಅಂತಂದರೆ ಬಾಂಗ್ಲಾದೇಶ್ ಇಟ್ ವೆಂಟ್ ಟು ದ ಬಾಂಗ್ಲಾದೇಶ್ ಏನು ಅಂತಂದರೆ ಇಂಟರಿಮ್ ಪೊಲಿಟಿಕಲ್ ಪಾರ್ಟಿ ಲೀಡರ್ ಶೇಖ್ ಹಸೀನಾ ಅವರು ಆಲ್ರೆಡಿ ಏನು ಅಂತಂದರೆ ಅವರು ಶಿ ಹ್ಯಾಸ್ ಬಿನ್ ಫ್ಲೂಡ್ ಆ್ಯಂಡ್ ಗೌರ್ಮೆಂಟ್ ಬಿದ್ದೋಯ್ತು ಆ್ಯಂಡ್ ನೌ ದ ಇಂಟರಿಮ್ ಗೌರ್ಮೆಂಟ್ ಈಸ್ ದೇರ್ ಇನ್ ಬಾಂಗ್ಲಾದೇಶ್ ಅಂತ. ಅಲ್ಲಿ ಇರುವಂಥ ಈ ಒಂದು ಚೀಫ್ ಅಡ್ವೈಸರ್, ಐ ಮೀನ್ ದ ಇಂಟರಿಮ್ ಗೌರ್ಮೆಂಟ್ ಪೊಲಿಟಿಕಲ್ ಲೀಡರ್ ಏನು ಅಂದರೆ ಈ ಜಸ್ಟ್ ಮೆಟ್ ಫಾರ್ ದಿ ಚೈನಾಸ್ ಅಡ್ವೈಸರ್ ಇನ್ನು ಬಿಜಿಂಗ್ನಲ್ಲಿ ಭೇಟಿಯಾಗಿ ಏನು ಅಂತಂದರೆ ಇಂಡಿಯಾದವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಥರ ಟ್ರೇಡಿಂಗ್ ಮಾಡೋದಕ್ಕೆ, ಅವ್ರ ಪೋರ್ಟ್ಸ್ಗಳನ್ನ ನಮಗೆ ಕೊಡ್ತಾ ಇಲ್ಲಪ್ಪ, ನೀವೇನಂದರೆ ಚೈನೀಸ್ದವರು ಯು ಸಪೋರ್ಟ್ ಅಸ್, ಯು ಹೆಲ್ಪ್ ಅಸ್ ಅಂತ ಹೇಳಿ ಚೈನಾದವ್ರದ್ದು ಇವಾಗ ಅವ್ರು ಹೆಲ್ಪ್ ತೊಗೊಳ್ತಾ ಇದ್ದಾರೆ ಬಾಂಗ್ಲಾದೇಶದವರು. ಆ್ಯಂಡ್ ಬಾಂಗ್ಲಾದೇಶ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಇಂಡಿಯಾ ಆಸ್ ವೆಲ್. ಯಾಕಂದರೆ ನಾರ್ತ್ ಈಸ್ಟ್ ಕಂಟ್ರಿ ಇದೆ ಅಲ್ವಾ ನಮ್ಮದು, ನಾರ್ತ್ ಈಸ್ಟ್ ಸ್ಟೇಟ್ ದ್ಯಾಟ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ರೋಡಿಂದ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ವೆರಿ ರಿಸ್ಕಿ ಬಿಕಾಸ್ ಆಫ್ ಹಿಲ್ಲಿ ಏರಿಯಾಸ್ ಆ್ಯಂಡ್ ಎವ್ರಿಥಿಂಗ್. ನಮಗಿರೋದೇನು, ವಿ ಕ್ಯಾನ್ ಸೆಂಡ್ ಅವರ್ ಗೂಡ್ಸ್, ಓಕೆ, ವಾಟ್ ಎವರ್ ದ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಇನ್ ದ ಸದರ್ನ್ ರೀಜನ್ ಆರ್ ಇನ್ ನಾರ್ದರ್ನ್ ರೀಜನ್. ಅದ್ರ ಮೂಲಕ ಏನು ಅಂದರೆ ನಮ್ಮ ಪೋರ್ಟ್ಸ್ಗಳಿಗೆ ಕಳಿಸಿ, ಹೌದಾ, ಈ ಥರ ಕಳಿಸಿ ಏನು ಅಂದರೆ ನಮ್ಮ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದೆ ಅಲ್ವಾ, ಆಲ್ ದೀಸ್ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಇಲ್ಲಿ ಏನು ಅಂತಂದರೆ ನಾವು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡಲಿಕ್ಕೆ ಬಾಂಗ್ಲಾದೇಶ್ ಕೂಡ ಹೆಲ್ಪ್ ಬೇಕು ಅಂತ ಹೇಳಿ. ಓಕೆ, ಆ್ಯಂಡ್ ಆಲ್ಸೋ ಬಾಂಗ್ಲಾದೇಶದವ್ರು ಏನು ಅಂತಂದರೆ ದೇ ವಾಂಟೆಡ್ ಟು ಡೂ ದ ಟ್ರೇಡಿಂಗ್, ಐ ಮೀನ್ ದೇ ವಾಂಟೆಡ್ ಟು ಸೆಲ್ ಆ್ಯಂಡ್ ಬೈ ದಿ ಗೂಡ್ಸ್ ಫ್ರಮ್ ದಿ northeast region as well. Okay. This is the concern here. And as I told you regarding this BIMSTEC, okay, and also ಏನು ಅಂತಂದರೆ ಫಾರ್ ಸ್ಮಾಲರ್ ಎಕಾನಮೀಸ್ ಲೈಕ್ ಭೂಟಾನ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು,
ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ, ಬಟ್ ಈ ಬಾಂಗ್ಲಾದೇಶಿಗೆ ಏನಕ್ಕೆ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಒಂದು ರೀಸನ್ ಕೊಡಿ ಅಂತ ಹೇಳಿ ದೇ ಆರ್ ಆಲ್ಸೋ ಆಸ್ಕಿಂಗ್ ಅಸ್. ಏನಕ್ಕೆ ಈ ಥರ ನೀವು ಡೆಟೋರೇಟ್ ಮಾಡ್ತಾ ಇದ್ದೀರ ರಿಲೇಷನ್ಶಿಪ್ ಅಂತ ಹೇಳಿ. ಓಕೆ, ಅವರ್ ಆಲ್ ದಿಸ್ ಟ್ರೇಡಿಂಗ್ ವಿತ್ ದ ಭೂತಾನ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ನೇಪಾಲ್ ಜೊತೆ, ದ್ಯಾಟ್ ಹ್ಯಾಸ್ ಇಂಪ್ರೂವ್ಡ್ ದ ಆಕ್ಸೆಸ್ ಥ್ರೂ ದ ಇಂಡಿಯನ್ ಪೋರ್ಟ್ಸ್. ತುಂಬ ಚೆನ್ನಾಗಿದೆ. ದೇ ಆರ್ ಆಲ್ಸೋ ಗೆಟಿಂಗ್ ಅ ಲಾಟ್ ಆಫ್ ಇನ್ಕಮ್ ಬೈ ಡೂಯಿಂಗ್ ದ ಟ್ರೇಡಿಂಗ್, ಓಕೆ, ಫಾರ್ ಅಸ್. ಬಟ್ ಏನು ಅಂತಂದರೆ ದೇರ್ ಈಸ್ ಅ ಫ್ರಿಕ್ಷನ್ ಬಿಟ್ವೀನ್ ಬಾಂಗ್ಲಾದೇಶ್ ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಬಾಂಗ್ಲಾದೇಶ್ ಜೊತೆ ಏನಂದರೆ ಇಟ್ ಈಸ್ ಸಮ್ ವಾಟ್ ಜಾರಿಂಗ್ ಅಂತಂದರೆ ಸಮ್ ವಾಟ್ ಇಟ್ ಈಸ್ diplomatic right now, and it is leading to the deteriorating of relationship as well. Author is telling that we should reintroduce this agreement anta ಹೇಳಿ, or else replace ಮಾಡಿ ಅಥವಾ reintroduce ಮಾಡಿ ಒಂದು ಅಗ್ರಿಮೆಂಟ್, ಅಥವಾ ಇಲ್ಲ ಅಂದರೆ ಹೊಸ ಒಂದು ಪಾಲಿಸಿನ ತೊಗೊಂಡು ಬಂದು ಇಂಡಿಯಾ ಬಾಂಗ್ಲಾದೇಶ್ ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತ ಹೇಳಿ. ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಆಸ್ ಅ ಕನ್ಸರ್ನ್ ಹಿಯರ್. ದಿಸ್ ಈಸ್ ವಾಟ್. ಓಕೆ, ಕಾರ್ಗೋ ಹ್ಯಾಂಡ್ಲಿಂಗ್ ಮಾಡಬೇಕು ಈ ಶಿಪ್ಮೆಂಟ್ಗಳು ಅಂತಂದರೆ 7 ಕಂಟ್ರೀಸ್ಗಳು ಓಕೆ ಅಗ್ರಿಮೆಂಟ್ಸ್ಗಳು ಮಾಡ್ಕೊಳ್ಬೇಕು ಅಂದರೆ ನಮ್ಮ ಒಂದು ಪೋರ್ಟ್ಸ್ಗಳು ತುಂಬ ಬ್ಯುಸಿ ಪೋರ್ಟ್ಸ್ ಇವೆಲ್ಲ. ಓಕೆ, ಅಲ್ಟರ್ನೇಟ್ ಸೊಲ್ಯೂಷನ್ ತೊಗೊಂಡು ಬನ್ನಿ, ಬಾಂಗ್ಲಾದೇಶ್ಗೂ ಕೂಡ ಸಪೋರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ವಿ ಶುಡ್ ಮೇಂಟೈನ್ ದಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್. ವಿ ಶುಡ್ ನಾಟ್ ಮೇಕ್ ದ ಚೈನಾ ಟು ಎಂಟರ್ ಆ್ಯಂಡ್ ಸಪೋರ್ಟ್ ಡೈರೆಕ್ಟ್ಲಿ ದಿಸ್ ಬಾಂಗ್ಲಾದೇಶ್ ಅಂತ ಹೇಳಿ. ಬಿಕಾಸ್ ಬಾಂಗ್ಲಾದೇಶ್, ಪಾಕಿಸ್ತಾನ್, ಚೈನಾ ನೋಡಿ, ದೇ ವಾಂಟೆಡ್ ಟು ಡೂ ದ ಟ್ರೇನಿಂಗ್. ದಟ್ ಈಸ್ ವೈ in order to maintain the diplomatic relationship, we should not leave this Bangladesh as a aside anta heli. Okay, that is what in the last nalli ಏನು ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ the larger question is whether the India can maintain a balance between asserting strategic interest and cultivating regional trust with the Bangladesh ಅಂತ ಹೇಳಿ. Along with that they have given this one. ಒಂದು ಏನು ಅಂತಂದರೆ ಮತ್ತೆ ಏನು ಅಂತಂದರೆ ಒಂದು ಹೊಸ ಇನಿಷಿಯೇಟಿವ್ ಮೂಲಕ ವಿ ಶುಡ್ ಇಂಪ್ರೂವ್ ದ ಕಾರಿಡಾರ್, ವಿ ಶುಡ್ ಇಂಪ್ರೂವ್ ದ ಕನೆಕ್ಟಿವಿಟಿ ಫಾರ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಅಂತೇಳಿ. ದಟ್ ಈಸ್ ವಾಟ್ ದೇ ಹ್ಯಾವ್ ಪ್ರಪೋಸ್ಡ್ ಹಿಯರ್. ಮತ್ತೆ ರೀಶೇಪ್ ಮಾಡೋಣ ಒಂದು ಅಗ್ರಿಮೆಂಟ್ ಅಂತ ಹೇಳಿ. ದಟ್ ಈಸ್ ವಾಟ್ ದಿಸ್ ಈಸ್ ದ ಕನ್ಸರ್ನ್. ಓಕೆ, ಯು ಶುಡ್ ನೋ ವಾಟ್ ಈಸ್ ಇಂಡಿಯಾಸ್ ಆ್ಯಂಡ್ ಬಾಂಗ್ಲಾದೇಶ್ ಕನ್ಸರ್ನ್ ಹ್ಯಾಸ್ ವೆಲ್. ಓಕೆ, ದೀಸ್ ಆರ್ ದಿ ಏನು ಅಂತಂದರೆ ದೀಸ್ ಆರ್ ದ ಪಾಯಿಂಟ್ಸ್ ರಿಗಾರ್ಡಿಂಗ್ ಆಲ್ ದೀಸ್. ದಿಸ್ ಈಸ್ important for your prelims and mains perspective. I hope you have understood, and let us meet you in a next class. Thank you.